ನಮಸ್ಕಾರ ಪ್ರೀತಿ ವೀಕ್ಷಕರು, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಹೆಚ್ಚು ಪ್ರಸಾರ ಹೊಂದ್ತಾ ಇರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಸೋಮವಾರ ಜುಲೈ 14ನೇ ತಾರೀಕು ಎಲ್ಲ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೆ. ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತೇನೆ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮನ್ನ ಹೀಗೆ 100 ಕಾಲ ಜೊತೆಯಾಗಿ ಇರೋ ಹಾಗೆ ಹರಸಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ವಿಶೇಷವಾಗಿ ಸೋಮವಾರ ಕರಿಬಸವಜ್ಜಯನ ವಾರ, ಅದೇ ರೀತಿ ಭೋಲೆನಾಥನ ವಾರ, ಪರಮಶಿವ ಈಶ್ವರನ ವಾರ, ಯಾರೆಲ್ಲ ಶುಭ ಕೆಲಸಗಳಿಗೆ ಕೈ ಹಾಕ್ತೀರಿ ಅವರೆಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯಂತ ಮಾಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನಿರ್ತದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನಿರ್ತದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ, ದೇಶ ವಿದೇಶಗಳಲ್ಲಿ ಏನಿರ್ತದೆ, ಅದೇ ರೀತಿ ಕ್ರೀಡಾ ಸುದ್ದಿ ಏನಿದೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಒಂದು ಶುಭ ಸುದ್ದಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ನಮ್ಮ ರೈತರಿಗೋಸ್ಕರ ಅಷ್ಟೇ ಅಲ್ಲ, ನಮ್ಮ ಎಲ್ಲ ದಾವಣಗೆರೆ ಜಿಲ್ಲೆಯ ವಾಸಿಗಳಿಗೋಸ್ಕರ ಖುಷಿ ವಿಚಾರ ಏನಪ್ಪಾ ಅಂದರೆ, ನಮ್ಮ ಒಂದು ಈ ಭಾಗದ ಜೀವನದಿ ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂಥ ಭದ್ರಾ ಏನಿದೆ, ತುಂಬಲಿಕ್ಕೆ ಇನ್ನು ಕೇವಲ 7 ರಿಂದ 8 ಅಡಿ ಮಾತ್ರ ಬಾಕಿ ಇದೆ. ಅಂದರೆ ಹೆಚ್ಚು ಕಡಿಮೆ 180 ಅಡಿಯಷ್ಟು ನೀರು ಈಗ ಇದರಲ್ಲಿ ಶೇಖರಣೆ ಆಗಿದೆ. ಸೊ ನಿಮಗೆಲ್ಲ ಗೊತ್ತಿದೆ 186 ಅಡಿ ಇದರ ಗರಿಷ್ಠ ಮಟ್ಟ. ಸೊ ಈಗಾಗಲೇ 180 ಅಡಿ ಹತ್ತತ್ರ ಬಂದಿದೆ ಅಂತಕ್ಕಂಥ ಒಂದು ಅಧಿಕೃತವಾಗಿರ್ತಕ್ಕಂಥ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಕನಿಷ್ಠ ಅಂದರೂ ಕೂಡ 30 ಅಡಿಯಷ್ಟು ನೀರು ಹೆಚ್ಚಾಗಿದೆ ಅಂತೆ. ಸೊ ಈ ಬಾರಿ ಯಾವ ರೀತಿ ಮಳೆ ಆಗ್ತಿದೆ ಅಂತಕ್ಕಂಥದ್ದನ್ನು ನಾವು ಇಷ್ಟೆಲ್ಲ ಗೆಸ್ ಮಾಡ್ಬೋದು. ಸೊ ಮೊದಲಿಗೆ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಬಹುಶಃ ಮಂಜುಳಾ ಮೇಡಮ್ ಅನ್ಸುತ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ದಾವಣಗೆರೆ ಮೇಡಮ್, ಹೇಗಿದ್ರಿ ಮಂಜುಳಾ ಮೇಡಮ್? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಇವತ್ತು 2 ವಿಶೇಷಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಮೊಟ್ಟ ಮೊದಲನೇದಾಗಿ ಇವತ್ತು ವಿಘ್ನ ವಿನಾಶಕನ ಸಂಕಷ್ಟಹರ ಚತುರ್ಥಿ, ಆಷಾಢ ಮಾಸದ ಸಂಕಷ್ಟಹರ ಚತುರ್ಥಿಯ ದಿವಸ. ಅದೇ ರೀತಿ ಇನ್ನೊಂದು ವಿಶೇಷ ಏನು ಅಂದರೆ, ನಮ್ಮ ಭದ್ರಾ ಡ್ಯಾಮ್ ತುಂಬಲಿಕ್ಕೆ ಇನ್ನು ಕೇವಲ 6 ಅಡಿಯಷ್ಟು ಮಾತ್ರ ನೀರಿನ ಬಾಕಿ ಇದೆ. ಸೊ ಇವೆರಡು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಳಿ, ಯಾವ ವಿಚಾರದ ಬಗ್ಗೆ ನಿಮ್ಮ ಒಂದು ಬೆಳಕನ್ನು ಚೆಲ್ಲಕ್ಕೆ ಇಷ್ಟಪಡ್ತೀರಿ? ಸಂಕಷ್ಟಹರ ಅಂದ್ರೆ ಈ ಸಂಕಷ್ಟಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಸಂಕಷ್ಟಹರ ಚತುರ್ಥಿ ಮಾಡ್ತಾರೆ. ಉಪವಾಸ ಮಾಡ್ತಾರೆ, ವ್ರತ ಮಾಡ್ತಾರೆ. ಹೌದು, ಅದು ಒಂದು ಒಳ್ಳೆ ಆಚರಣೆ. ಅದು ಉಪವಾಸ ಅಂದ್ರೆ ನಿಷ್ಠೆಯಿಂದ ನೇಮದಿಂದ ಮಾಡಿದ್ರೆ ಚೆನ್ನಾಗಿರ್ತದೆ. ನಿಜ. ಉಪವಾಸ ಅನ್ನೋದು ಮತ್ತೆ ತಿಂಡಿ ತಿನ್ನೋದು, ಉಪವಾಸ ಅನ್ನೋದು ಮಾಡೋದು ಮಾಡಬಾರ್ದು. ಹೌದು, ಉಪವಾಸ ಅಂದ್ರೆ ನಿಷ್ಠೆಯಿಂದ ಉಪವಾಸ ಮಾಡಿದ್ರೆ ಚೆನ್ನಾಗಿ ಅಂತ. ನಿಜ ನಿಜ. ಸೊ ಯಾವುದನ್ನೇ ಆಗಲಿ ನಿಷ್ಠೆಯಿಂದ ಮಾಡಬೇಕು, ಅವಾಗ ಅದಕ್ಕೊಂದು ಫಲ ಸಿಗತ್ತೆ, ಮಾಡಿದ್ದಕ್ಕೊಂದು ಅರ್ಥ ಇರುತ್ತಲ್ವಾ? ಎಸ್. ಸೊ ಭದ್ರಾ ಡ್ಯಾಮ್ ತುಂಬಲಿಕ್ಕೆ ಇನ್ನು ಕೇವಲ 6 ಅಡಿಯಷ್ಟೇ ಮಾತ್ರ ಬಾಕಿ ಇದೆ. ಸೊ ಖುಷಿನಾ? ಸಂತೋಷ. ಡ್ಯಾಮ್ ನಮಗೆಲ್ಲ ನೀರು ಜೀವನದಿ ಭದ್ರಾ ನದಿ ತುಂಬಿಸಿದೆ ಅಂದ್ರೆ ಸಂತೋಷ. ಹೌದು, ಮೊನ್ನೆ ವಿಶೇಷವಾಗಿ ಎಲ್ಲ 4 ಗೇಟ್ಗಳನ್ನ ತೆರೆದು ಇವಾಗ ನೀರನ್ನ ಹೊರಗಡೆ ಬಿಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಎಸ್, ಎಲ್ಲ ರೈತರಿಗೂ ಒಳ್ಳೇದಾಗಲಿ. ನಾಡು ಹೀಗೆ ಸುಭಿಕ್ಷವಾಗಿ ಮಳೆ ಬೆಳೆಯಿಂದ ತುಂಬಿಕೊಂಡು ಹಚ್ಚ ಹಸಿರಾಗಿರಲಿ ಅಂಥೇಳಿ ನಾವೆಲ್ಲರೂ ಕೂಡ ಶುಭ ಹಾರೈಸೋಣ ಆ ಭೂಮಿ ತಾಯಿಗೆ. ಅದೇ ರೀತಿ ಆ ವರ್ಣದೇವನಿಗೂ ಕೂಡ ಒಂದು ಕೃತಜ್ಞತಾಪೂರ್ವಕವಾಗಿ ನಮಸ್ಕಾರಗಳನ್ನು ಹೇಳೋಣ. ಈ ಬಾರಿ ವಾಡಿಕೆಗಿಂತ ಬೇಗ ನಮ್ಮೆಲ್ಲ ಕೆರೆ ಕಟ್ಟೆಗಳು, ಡ್ಯಾಮ್ಗಳು ತುಂಬ್ತಾ ಇದ್ದಾವೆ, ಅದೊಂದು ಖುಷಿ ವಿಚಾರ. ಎಸ್, ಥ್ಯಾಂಕ್ ಯು ಮಾ. ಸೊ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಓಕೆ, ನಿಮ್ಮ ಒಂದು ಪ್ರಶ್ನೆ ಬಂದು, ದೇವತೆಗಳಲ್ಲಿ ಯಾರನ್ನು ಲಲಿತಾ, ಅಂಬಿಕಾ, ಉಮಾ ಎಂದು ಕರೆಯಲಾಗುತ್ತದೆ ಅಂತ ಹೇಳಿ. ಸೊ ಎಲ್ಲಿ? ಪಾರ್ವತಿನಾ? ಸೀತಾ, ಭೂದೇವಿ, ಸರಸ್ವತಿ ಇವ್ರ್ಯಾರು ಅಲ್ಲ. ಪಾರ್ವತಿನೇ. ಲಲಿತಾ, ಅಂಬಿಕಾ, ಉಮಾ ಎಲ್ಲ ಪಾರ್ವತಿನೇ. ಓಕೆ, ಸೊ ಇನ್ನಷ್ಟು ಹೆಸರುಗಳು ಕೂಡ ಇದೆ ಅದಕ್ಕೆ, ಪಾರ್ವತಿಗೆ. ದುರ್ಗಾ, ಚಾಮುಂಡಿ ಎಲ್ಲ ಹೆಸರುಗಳು. ಓಕೆ, ಸೊ ದುಷ್ಟರನ್ನ ಸಂಹಾರ ಮಾಡಲಿಕ್ಕೆ ಪಾರ್ವತಿ ತನ್ನ ಬೇರೆ ಬೇರೆ ರೂಪಗಳನ್ನು ಕಾಲಕ್ಕೆ ತಕ್ಕ ಹಾಗೆ ತೋರಿಸ್ತಾ ಬಂದಿದ್ದಾಳೆ ಅಲ್ವಾ? ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಹೇಳಿ, ಇವತ್ತು ಸೋಮವಾರ ಆಗಿದ್ದರಿಂದ ಯಾವುದಾದ್ರೂ ಒಂದು ಭಕ್ತಿಗೀತೆ ಹೇಳ್ತೀರಾ ಅಥವಾ ಹೊಸ ರೆಸಿಪಿ ಹೇಳ್ತೀರಾ? ಭಕ್ತಿಗೀತೆ ಹೇಳಿಮ್ಮ, ಖಂಡಿತ. ಮಹದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ಏನಿಲ್ಲದೆ ನನಗೆ
ಬದುಕೆಲ್ಲಿದೆ ಮಹದೇಶ್ವರ ದಯಬಾರದೆ ಹಗಲಲ್ಲೂ ನಿನ್ನದೇ ಧ್ಯಾನ ഇരുളಲ್ಲೂ ನಿನ ಗುಣಗಾನ ಮಹಾದೇವ ನೆನೆಯದೆ ನಿನ್ನ ನಿಲದಯ್ಯ ನನ್ನೇ ಪ್ರಾಣ ಕನಸಲ್ಲೂ ನೀನೇ ಸ್ವಾಮಿ ಮನದಲ್ಲೂ ನೀನೇ ಸ್ವಾಮಿ ಉಸಿರುಸಿರು ನಿನ್ನ ಹೆಸರೇ ಕಣ್ತೆರೆದು ನೋಡು ಸ್ವಾಮಿ ಮನೆ ದೇವ ಮಹದೇಶ್ವರನೇ ಈ ಮೊರೆಯ ಕೇಳು ನಾ ತಾಳಲಾರೆನಯ್ಯ ಈ ವೇದನೆ ನಿಜ ಭಕ್ತ ನಮಗೆ ಕೈಯ ಈ ಶೋಧನೆ ಮಹದೇಶ್ವರ ದಯಬಾರದೆ ಬರಿದಾದ ಬಾಳನ್ನು ಬರಬಾರದೆ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಧನ್ಯವಾದಗಳಮ್ಮ. ಸೊ ಮಹದೇಶ್ವರನ ಮೇಲೆ ಒಂದು ಸುಂದರವಾಗಿರ್ತಕ್ಕಂಥ ಭಕ್ತಿಗೀತೆಯನ್ನು ಹೇಳಿದ್ರಿ. ಒಳ್ಳೇದಾಗಲಿ, ಆ ಮಹದೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳಮ್ಮ. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ನಾವು ಯಾವತ್ತೂ ಕೂಡ ದೇವರ ಬಗ್ಗೆ ಭಕ್ತಿಯನ್ನು ಇಟ್ಕೋಬೇಕು ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ಈ ಒಂದು ವ್ರತಾಚರಣೆ ಮಾಡುವಾಗ ಉಪವಾಸ ಅಂತ ಹೇಳಿ ಮಾಡ್ತೀವಿ. ಸೊ ಉಪವಾಸ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಉಪ ಅಂದರೆ ಹತ್ತಿರ ಅಂತ, ವಾಸ ಅಂದರೆ ಇರು ಅಂತ. ಆ್ಯಕ್ಚುಲಿ ಉಪವಾಸ ಮಾಡಿ ಅಂತ ಹೇಳಿದ್ರೆ ನಾವು ಭಗವಂತನಿಗೆ ಹತ್ತಿರವಾಗಿರಬೇಕು ಅಂತಕ್ಕಂಥದ್ದು ಒಂದು ಅರ್ಥ ಅಂಥೇಳಿ ದೊಡ್ಡವರು ಹೇಳ್ತಾರೆ. ಇನ್ನೊಂದು ಅರ್ಥ ಏನು ಅಂದರೆ ನಮ್ಮ ಒಂದು ದೇಹಕ್ಕೆ ಯಾವುದೇ ರೀತಿಯ ಹೆಚ್ಚಿನ ಕಷ್ಟಗಳನ್ನು ಕೊಡದೆ, ಅಂದರೆ ಒಂದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ನಾವು ನೀಡ್ತಕ್ಕಂಥ ಆಹಾರವು ಕೂಡ ನಮ್ಮ ದೇಹಕ್ಕೆ ಕಷ್ಟ ಆಗತ್ತೆ. ನಮ್ಮ ಬಾಯಿ ರುಚಿಗೆ ತಿಂತೀವಿ, ಆದರೆ ನೆನಪಿರಲಿ, ಅದನ್ನು ಜೀರ್ಣಿಸಬೇಕು ಅಂತ ಹೇಳಿದ್ರೆ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಕೆಲಸ ಮಾಡಬೇಕು. ಎಲ್ಲ ತಿಂದಾದ ಮೇಲೆ ಹೊಟ್ಟೆಗೂ ಕೂಡ ಕಷ್ಟ. 4 ಹೆಜ್ಜೆ ನಡೆದು ತನ್ನ ಕಾರ್ಯವನ್ನು ತಾನು ಪಾದಗಳು ಮಾಡಲಿಲ್ಲ ಅಂದರೆ ತಿಂದಿದ್ದೆಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ, ಹಾಗಲ್ವಾ? ಸೊ ಅಷ್ಟೊಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಮೆಕ್ಯಾನಿಸಮ್ ಸಿಸ್ಟಮನ್ನು ಆ ಭಗವಂತ ನಮ್ಮ ದೇಹದಲ್ಲಿ ಇಟ್ಟಿದ್ದಾನೆ. ಹಾಗಾಗಿ ಇವೆಲ್ಲವೂ ಕೂಡ ಸೈಂಬಲ್ಟೇನಿಯಸ್ಸಾಗಿ ನಡೀಬೇಕು ಅಂತ ಹೇಳಿದ್ರೆ ಆಗಿಂದಾಗೆ ಉಪವಾಸ ವ್ರತಾಚರಣೆಯನ್ನು ಮಾಡಬೇಕು. ಅದಕ್ಕೋಸ್ಕರ 2 ಏಕಾದಶಿಗಳು ಬರುತ್ತೆ. ಒಂದು ಕೃಷ್ಣ ಪಕ್ಷ ಏಕಾದಶಿ, ಇನ್ನೊಂದು ಶುಕ್ಲ ಪಕ್ಷ ಏಕಾದಶಿ ಅಂತ ಹೇಳಿ. ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್, ತಮ್ಮ ಹೆಸರು? ಮನೋಜ್ ಸರ್. ಮನೋಜ್ ಅವರೇ, ಹೇಗಿದ್ದೀರಿ? ಆರಾಮಿದ್ದೀನಿ ಸರ್, ನೀವು? ಎಸ್ ಪಾ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ತಿಂಡಿ ಆಯ್ತಾ? ಸರ್ ನಿಮ್ದು? ಇಲ್ಲ, ಇವತ್ತು ಸಂಕಷ್ಟ ಚತುರ್ದಶಿ ಅಲ್ವಾ? ಸೊ ಹಾಗಾಗಿ ಉಪವಾಸ. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯಗಳನ್ನ ಹೇಳೋದಿದೆಯಾ? ಇಲ್ಲ ಸರ್, ಇವತ್ತು ಬಿ ಸರೋಜಾದೇವಿ ಮ್ಯಾಮ್ ಅವರು ವಿಧಿವಶರಾದ್ರು ಅಂತ ಕೇಳಿದ್ವಿ, ಅವ್ರಿಗೆ ಕಂಡೋಲೆನ್ಸ್ ಹೇಳ್ಬೇಕಿತ್ತು. ಹೌದು ಹೌದು. ಸೊ ಅದು ಅವ್ರ ಜೊತೆಗೆ ಇನ್ನೊಬ್ಬರು ಕೂಡ ನಮ್ಮ ತಮಿಳಿನ ಖ್ಯಾತ ನಟರು ಕೂಡ ಒಬ್ಬರು ನಮ್ಮನ್ನು ಅಗಲಿದ್ರು. ಸೊ ಅವ್ರಿಗೂ ಕೂಡ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಈ ಸಂದರ್ಭದಲ್ಲಿ ಅರ್ಪಿಸೋಣ. ಎಸ್, ಥ್ಯಾಂಕ್ ಯು ಪಾ. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಶಂನೋ ವರುಣಃ ಎಂಬುದು ಭಾರತೀಯ ಸೇನೆಯ ಒಂದು ಧ್ಯೇಯವಾಕ್ಯ. ಓಕೆ, ಇದು ಯಾವ ಸೇನೆಯ ಧ್ಯೇಯವಾಕ್ಯ ಅಂತ ನೀವು ಹೇಳಬೇಕು. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಶಂ ನೋ ವರುಣಃ ಎಂಬುದು ಭಾರತೀಯ ಸೇನೆಯ ಒಂದು ಧ್ಯೇಯವಾಕ್ಯ. ಇದು ಯಾವ ಒಂದು ಸೇನೆಯ ಧ್ಯೇಯವಾಕ್ಯ ಅಂತ ಹೇಳಬೇಕು. ನಮ್ಮದು ನಿಮ್ಗೆ ಗೊತ್ತಿರೋ ಹಾಗೆ 3-4 ಸೇನೆಗಳಿದೆ. ಒಂದು ನೌಕಾಪಡೆ ಇದೆ, ಇನ್ನೊಂದು ಭೂಸೇನೆ ಇದೆ, ಇನ್ನೊಂದು ವಾಯುಸೇನೆ ಇದೆ, ಇನ್ನೊಂದು ಕರಾವಳಿ ಪಡೆ ಇದೆ. ಅದರಲ್ಲಿ ಈ ಶಂ ನೋ ವರುಣಃ ಅಂತಕ್ಕಂಥದ್ದು ಯಾವ ಒಂದು ಸೇನೆಯ ಸ್ಲೋಗನ್ ಅಂತ ನೀವು ಹೇಳಬೇಕು. ಸಾರಿ, ಇದು ಆಪ್ಷನ್ ಡಿ ಸರ್. ಆಪ್ಷನ್ ಡಿ, ಕರಾವಳಿ ಪಡೆನಾ? ಹಲೋ, ಓಕೆ. ಉತ್ತರ ಸರಿನಾ ತಪ್ಪಾ ಅಂತ ಹೇಳಿ ನಾನೇ ಇನ್ನೊಂದು ಸ್ವಲ್ಪ ಹೇಳ್ತೀನಿ. ನಿಮ್ಮ ಹತ್ರ ಯಾವುದಾದ್ರೂ ಪ್ರಶ್ನೆಗಳಿದೆಯಾ? ಸರ್ ಇದೆ, ಕೇಳಿ ಕೇಳಿ. ತೊಟ್ಟಿಲನ್ನು ಬಿಸಾಕಿ ಮಗುವನ್ನು ತಿಂದರಂತೆ ಸರ್ ಇದು. ಅಯ್ಯಪ್ಪ, ತೊಟ್ಟಿಲನ್ನು ಬಿಸಾಕಿ ಮಗುವನ್ನು ತಿಂದರಂತೆ. ಬಾದಾಮಿ ಹಣ್ಣ?
ಬಾದಾಮ್ ಗೋಡಂಬಿ ಹಣ್ಣ ಅಲ್ಲ ಸರ್ ಅಲ್ಲ ಅಲ್ಲ. ಅಲ್ವಾ? ಓಕೆ. ತೊಟ್ಟಿಲನ್ನು ಬಿಸಾಕಿ ಹಣ್ಣನ್ನು ತಿಂದ್ರ ಅಂತ. ಓಕೆ. ಸೊ ಸರಿಪ್ಪ, ನನಗೆ ಗೊತ್ತಿರೋ ಅಂದರೆ ನಮ್ಮ ಟೆಕ್ನಿಕಲ್ ಹೆಡ್ ಚಿದಾನಂದ್ ಸರ್ ಅವ್ರು ಹೇಳೋ ಪ್ರಕಾರ ಇದು ಗೋಡಂಬಿ ಹಣ್ಣು ಅಂತ ಹೇಳಿದ್ರು. ನೋಡೋಣ, ನಮ್ಮ ವೀಕ್ಷಕರಿಗೆ ಯಾರಿಗಾದ್ರೂ ಇನ್ನೊಮ್ಮೆ ಕೇಳಿ ನೋಡ್ತೀನಿ. ಎಸ್ ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಅಪ್ಪ, ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗಲಿ, ಹೀಗೆ ಕರೆ ಮಾಡ್ತಾ ಇರಿಪ್ಪ. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಮುಂದಿನ ಒಂದಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಾನು ಆಗಲೇ ಹೇಳ್ತಾ ಇದ್ದೆ, ಉಪವಾಸ ಅಂತ ಹೇಳಿದ್ರೆ ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರ್ತಕ್ಕಂಥದ್ದು. ಸೊ ದೇವರಿಗೆ ಹತ್ತಿರವಾಗಿರ್ತಕ್ಕಂಥದ್ದು ಕೂಡ ಒಂದು ಉಪವಾಸ ಅಂಥೇಳಿ ಕರೆಯಲಾಗತ್ತೆ. ಆದರೆ ನಾವು ಮಾಡ್ತಕ್ಕಂಥ ಇವತ್ತು ಉಪವಾಸಗಳು ಬೇರೆ ಬೇರೆ ರೀತಿಯಾಗೇ ಇದ್ದಾವೆ. ಉಪವಾಸ ಅಂತ ಹೇಳೋದು ಬೆಳಗ್ಗೆ ಒಂದು ಅಷ್ಟು ತಿಂಡಿ, ಮಧ್ಯಾಹ್ನ ಒಂದಷ್ಟು ತಿಂಡಿ, ರಾತ್ರಿ ಒಂದಷ್ಟು ತಿಂಡಿಗಳನ್ನ ತಿಂತಕ್ಕಂಥದ್ದು. ಎಸ್, ಅದರ ಬಗ್ಗೆ ಮಾತಾಡಿ ಒಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ, ಹೇಳಿ ಸರ್, ತಮ್ಮ ಹೆಸರು? ಸರ್ ತಿಂಡಿ ಸರ್? ತಿಂಡಿ ಇಲ್ಲ ಸರ್, ನಿಮ್ದಾಯ್ತಾ? ಹ್ಞೂ ಸರ್, ಆಯ್ತು ಸರ್. ಟಿ ವಿ ವ್ಯಾಲ್ಯೂಮ್ ಪೂರ್ಣವಾಗಿ ಮ್ಯೂಟ್ ಮಾಡಿಬಿಡಿ ಸರ್. ಆಯ್ತು ಸರ್, ಓಕೆ ಸರ್, ಮ್ಯೂಟ್ ಮಾಡಿ ಸರ್. ಓಕೆ, ಹೇಳಿ ಸರ್, ತಮ್ಮ ಹೆಸರೇನು? ಸರ್ ಶಂಭು ಸರ್. ಸರ್ ಶಂಭು, ಎಲ್ಲಿಂದ ಕರೆ ಮಾಡ್ತಿರೋದು? ಸರ್ ಲೋಕಿಕೆರೆ ಸರ್ ಕರೆ ಮಾಡ್ತಾರದ. ಲೋಕಿಕೆರೆ. ಓಕೆ, ಹೇಳಿ ಸರ್, ಯಾರಾದ್ರೂ ಶುಭಾಶಯ ಹೇಳ್ಬೇಕಾ? ನಿಮ್ಮ ಪ್ರೋಗ್ರಾಮ್ ಚೆನ್ನಾಗಿ ನಡೆಸ್ಕೊಡ್ತೀರಂತ ನಾವು ಹೇಳಕ್ಕೋಸ್ಕರ ಫೋನ್ ಮಾಡಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿ ಪ್ರೋಗ್ರಾಮ್ ಆಶೀರ್ವಾದ. ಚೆನ್ನಾಗಿ ನಡೆಕೊಡಿಸ್ತಾರ. ಈಗಿನಾಗೆ ಎಲ್ಲ ದಾವಣಗೆರೆ ತೋರಿಸ್ತೀರ. ಪ್ರತಿಯೊಂದು ಬಟ್ಟೆ ಅಂಗಡಿಗಳು ಆಗಲಿ ಏನು ಅಂತ ಸಜೆಷನ್ ಕೊಡ್ತೀರಲ್ಲ, ಅದಕ್ಕೆ ಖುಷಿ ಪಡ್ಬೇಕು ಸರ್ ನಾವು. ಥ್ಯಾಂಕ್ ಯು ಸರ್, ನಿಮ್ಮೆಲ್ಲ ದೊಡ್ಡವರ ಆಶೀರ್ವಾದ ಸದಾ ಹೀಗೆ ಇರಲಿ. ಏನು ದೊಡ್ಡರಂತ ಬರಲ್ಲ ಅಲ್ಲಿ, ನೀವು ಚೆನ್ನಾಗಿ ನಡೆಸ್ಕೊಡ್ತೀರಲ್ಲ, ಖುಷಿ ಆಗುತ್ತೆ. ನಮ್ದು ದಾವಣಗೆರೆ ತೋರಿಸ್ತಿರಲ್ಲ, ಎಸ್ ಸರ್. ಹಂಗಾಗಿ ನಮ್ಗೆ ಖುಷಿ ಅನಿಸುತ್ತೆ. ಒಂದು ವಿಚಾರ ಸರ್, ಈಗ ಶಿವಲಿಂಗ ಅಂತ ಐತಿ, ಅದು ಅಂತ ಒಂದು ವಿಡಿಯೋ ಮಾಡ್ಕೊಂಡು ಅದೊಂದು ಸ್ವಲ್ಪ ಇದು ಮಾಡ್ಬೋದು ಸರ್ ನೀವು, ಯಾಕಂದ್ರೆ ಪುರಾತನ ದೇವಸ್ಥಾನ ಅದು. ಖಂಡಿತವಾಗ್ಲೂ ಕಳಿಸಿ ಸರ್, ಈಗ ಖಂಡಿತವಾಗ್ಲೂ ಕಳಿಸಿ. ಅದರ ಜೊತೆಗೆ ನಿಮ್ಮ ಹೆಸರು, ಆ ಒಂದು ಸ್ಥಳದ ಹೆಸರು, ಮತ್ತೆ ಅಲ್ಲಿ ದೇವಸ್ಥಾನದಲ್ಲಿ ಯಾವ ದೇವ್ರದ್ದು ಮುಖ್ಯ ಇದೆ ಅದನ್ನ ಒಂದು ಬರೆದು ಕಳಿಸಿದ್ರಿ, ಅಥವಾ ಅದನ್ನ ನೀವು ವಿಡಿಯೋ ಮಾಡಿ ಕಳಿಸುವಾಗ ಹೇಳಿ ಕಳಿಸಿದ್ರಿ ಅಂದ್ರೆ ಅದನ್ನ ನಾವಿಲ್ಲಿ ಹೇಳಲಿಕ್ಕೆ ಈಸಿ ಆಗುತ್ತೆ ನಮ್ಮ ವೀಕ್ಷಕರಿಗೆ ಎಲ್ರಿಗೂ. ಓಕೆ ಸರ್, ಯಾಕಂತಂದ್ರೆ ಅದು ಒಂದು ದೇವಸ್ಥಾನ ಕಟ್ಟೋಡ ಹಿಡಿದೆ ಸರ್. ಈಗ ಅದು ಪುರಾತನ ಹಿನ್ನೆಲೆ ಸರ್, ಒಂದು ಸ್ವಲ್ಪ ಅದು ಅಲ್ಲಿ ಹೋಗಿ ಊಟ ಸ್ವಲ್ಪ ತಗೋಬಿಟ್ರೆ ಅದೊಂದು, ಅದು ಜಿಲ್ಲೆ ಸರ್, ದಾವಣಗೆರೆ ಜಿಲ್ಲೆ ಸರ್, ಅದು ಹತ್ಕೋಡು ತಾಲೂಕು. ಯಾವ ಊರದು? ಯಾವ ಊರು? ಅಸ್ಕೋಡ್ ಸರ್, ಅಸ್ಕೋಡ್. ಅಸ್ಕೋಡು ಅಂತನಾ? ಅಸ್ಕೋಡ್ ಸರ್, ಜಗಳೂರು ತಾಲೂಕು, ಅಸ್ಕೋಡ್ ಬಿಳ್ಚೋಡು ಹೋಗ್ಲಿ ಸರ್. ಹಾ ಸರಿ ಸರಿ. ಏನ್ ದೇವ್ರಿದೆ ಅಲ್ಲಿ? ಏನ್ ಸರ್, ಶಂಭುಲಿಂಗೇಶ್ವರ ದೇವಸ್ಥಾನ ಇದೆ ಸರ್. ಶಂಭುಲಿಂಗೇಶ್ವರ ದೇವಸ್ಥಾನ, ಅದೇ ಅದು ಗುಡ್ಡದ ಮೇಲೆ ಇದೆ ಅಲ್ಲ, ಅದಲ್ವಾ? ಗುಡ್ಡದ ಮ್ಯಾಗಲ್ಲ ಸರ್, ಈಗ ಎಲ್ಲೋ ಕೆರೆ ಪಕ್ಕ ಬರುತ್ತೆ ಸರ್, ಕೆರೆ ಪಕ್ಕ ಬರುತ್ತೆ ಅಲ್ಲಿ. ಕೆರೆ ಪಕ್ಕ ಬರುತ್ತಾ? ಓಕೆ. ಒಂದು ಕೆರೆ ಸರ್, ಕೆರೆ ಪಕ್ಕ ದೇವಸ್ಥಾನ ಇದೆ ಸರ್. ಹೌದಾ? ಓಕೆ ಓಕೆ, ಹ್ಞೂ ಸರ್. ಸರಿ ಸರಿ. ಅದ್ರದ್ದು ಒಂಚೂರು ವಿಡಿಯೋ ಕಳಿಸ್ಕೊಡಿ ಸರ್, ನಮಗೆ ವಿಡಿಯೋ ಮಾಡಿ ಕಳಿಸ್ಕೊಡಿ. ವಿಡಿಯೋ ಜೊತೆಗೆ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಎಲ್ಲ ಹಾಕಿ ಕಳಿಸಿ ಸರ್. ಅದ್ರ ಜೊತೆಗೆ ಹಂಗೆ ಮಾಡ್ತೀವಿ ಸರ್. ಕಳಿಸಿ ಸರ್, ಒಳ್ಳೇದಾಗಲಿ. ಫೋನ್ ಮಾಡ್ತೀವಿ ಸರ್ ನಿಮಗೆ, ಈ ಥರ ಎಲ್ಲ ಮಾಡ್ಕೊಡ್ತೀನಿ. ಖಂಡಿತ ಕಳಿಸಿ ಸರ್, ನಮ್ಮ V1 ವಾಹಿನಿಯಲ್ಲಿ ಖಂಡಿತ ಪ್ರಸಾರ ಮಾಡ್ತೀವಿ. ಹೌದು ಸರ್. ಓಕೆ ಸರ್. ಇನ್ನು ರೈತರ ಅಥವಾ ಬೇರೆ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಸರ್? ಸರ್ ಕಾರ್ಪೆಂಟ್ ವರ್ಕ್ ಮಾಡ್ತೀವಿ ಸರ್ ನಾವು. ಕಾರ್ಪೆಂಟರ್ ವರ್ಕ್ ಮಾಡ್ತಿದ್ದೀರಾ? ಚೆನ್ನಾಗಿ ನಡೀತಾ ಇದೆಯಾ ಕೆಲಸ ಎಲ್ಲ? ಪರವಾಗಿಲ್ಲ ಸರ್, ಈಗೆಲ್ಲ ಕೆಲಸ ಕಮ್ಮಿ ಇದೆ ಸ್ವಲ್ಪ. ಸ್ವಲ್ಪ ಕಮ್ಮಿ ಸರ್, ಕೆಲಸನೇ ಕಮ್ಮಿ ಈಗ ಸ್ವಲ್ಪ ಅನ್ ಸೀಸನ್ ಬೇರೆ ಇದೆಯಲ್ಲ. ಆಚರಣೆ ಅಂತ ಐತಲ್ಲ, ಈ ತಿಂಗಳು ಫುಲ್ ಪೈಸಾ ಕಮ್ಮಿ ಸರ್. ಆಗತ್ತೆ ಇನ್ನೊಂದು 10 ದಿವಸ, ಇನ್ನೇನು ಶ್ರಾವಣ ಬಂದ್ಬಿಡುತ್ತೆ, ಅವಾಗೆಲ್ಲ ಓಪನಿಂಗ್ಗಳು ಶುರು ಆಗ್ತಾವ, ಮತ್ತೆ ಕೆಲಸಗಳೆಲ್ಲ ಬ್ಯುಸಿ ಆಗ್ತೀರಿ. ಹೌದು ಸರ್. ಏನ್ ಚಿಂತೆ ಮಾಡ್ಬಿಡಿ, ದೇವರೆಲ್ಲ ಕೈ ಹಿಡಿದು ನಡೆಸ್ತಾನೆ ಅಲ್ವಾ? ಹೌದು ಸರ್, ಹೌದು ಸರ್. ಎಲ್ರಿಗೂ ಒಳ್ಳೇದಾಗಲಿ. ನಮ್ ಕೈಗೇನಿಲ್ಲ ಸರ್. ಖಂಡಿತ ಎಲ್ಲ ಹತ್ರ ಒಳ್ಳೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಹೌದು ಸರ್, ಬರೋ ಸರ್, ಮಳೆ ಎಲ್ಲ ಚೆನ್ನಾಗಿದೆ ಅಲ್ಲ ಈ ಸತಿ. ಎಲ್ಲದೂ ಚೆನ್ನಾಗ್ಲಿ, ಎಲ್ರಿಗೂ ಒಳ್ಳೇದೇ ಆಗ್ಲಿ ಅಲ್ವಾ ಸರ್? ಹೌದು ಸರ್, ಒಳ್ಳೇದಾಗಬೇಕು, ನಮ್ಮ ಇಂಡಿಯಾಕ್ಕೆ ಒಳ್ಳೇದಾಗಬೇಕು, ಯಾವ ತರದ ಅಪಘಾತಗಳು ಆಗ್ಬಾರ್ದು. ಖಂಡಿತ ಸರ್. ಅಪಘಾತಗಳು ಜಾಸ್ತಿ ಆಗ್ತದಲ್ಲ ಈಗ, ಅವು ಅವಾಯ್ಡ್ ಆಗ್ಬೇಕು ಸರ್, ಏನಿಲ್ಲ. ಅವು ಆದ್ರೆ ಯಾಕಂದ್ರೆ ಭಗವಂತ ನಾವು ಬೇಡಿಕಂತ ಆಕ್ಸಿಡೆಂಟ್ಗಳು ಅದೆಲ್ಲ ನೋಡ್ತಾ ಇದ್ರಲ್ಲ ಟಿವಿಯಲ್ಲಿ, ಅವು ಯಾವ ಆಗ್ಬೋದು ಸರ್. ಎಲ್ಲರಿಗೂ ತೊಂದರೆ, ಒಬ್ಬರಿಗೆ ಯಾರಾದರೂ ಎಲ್ಲರಿಗೂ ತೊಂದರೆ ಆಗುತ್ತಲ್ಲ ಆ ಫ್ಯಾಮಿಲಿಗೆ. ಹಂಗಾಗಿ ಯಾವ ತೊಂದರೆನೂ ಆಗ್ಬೋದು ಸರ್, ಅದಕ್ಕೆ ಬೇಡಿಕೆ ಅಂತ ವರ್ಷ ನಾವು ಜೊತೆ ಬೆಳಗಿರೋದು ಅದೇ ಬೇಡ ಸರ್ ನಾವು. ಖಂಡಿತ ಸರ್, ಖಂಡಿತ. ಯಾವ ದೇಶಗಳ ಮಧ್ಯೆನೂ ಜಗಳ ಗಲಾಟೆಗಳು ಬೇಡ ಅಲ್ವಾ? ಹೌದು ಸರ್, ಯಾವ ಗಲಾಟೆನೂ ಬೇಡ ಸರ್. ಅಮಾಯಕರು ಸಾಯ್ತಾರೆ, ಯಾರೋ ದೊಡ್ಡೋರು ಇದನ್ನ ಮಾಡೋದಕ್ಕೆ ಅಮಾಯಕ ಜೀವಗಳು ಬಲಿ ಆಗ್ತವೆ. ಹೌದು ಸರ್, ಈಗ ಒಂದ್ ಫ್ಯಾಮಿಲಿ ಏನಾರ ಒಬ್ಬ ಮನುಷ್ಯ ಹೋದಂದ್ರೆ
ಇಡೀ ಫ್ಯಾಮಿಲಿಗೆ ತೊಂದರೆ ಆಗುತ್ತಲ್ಲ ಅದಕ್ಕೋಸ್ಕರ. ಹೌದು ಹೌದು, ಅದು ತೊಂದರೆ ಆಗ್ಬಿಟ್ಟ ಆ ಫ್ಯಾಮಿಲಿ ಬರ್ದ ಹೋಗ್ಬಿಡುದು ಸರ್. ನಿಜ ಅಂದ್ರೆ ಮನೆಯ ಮುಖ್ಯ ಆಧಾರ ಸ್ತಂಭನ ಹೋಗ್ಬಿಟ್ರೆ ಫ್ಯಾಮಿಲಿ ಪಾಪ ಗತಿ ಏನು ಅಲ್ವಾ? ಹೌದು ಸರ್. ಹೌದು ಸರ್, ಯಾರಿಗೂ ಆ ಥರ ತೊಂದರೆಗಳಾಗೋದು ಬೇಡ ಸರ್, ಎಲ್ಲರೂ ಸುಭೀಕ್ಷವಾಗಿರ್ಲಿ ಅಲ್ವಾ? ಹೌದು ಸರ್, ಹೌದು ಹೇಳ್ಬೇಕು ಸರ್. ಖಂಡಿತ ಸರ್, ಖಂಡಿತ. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಹೀಗೆ ಕರೆ ಮಾಡ್ತಾ ಇರಿ, ಒಳ್ಳೇದಾಗ್ಲಿ ಸರ್. ವಿಡಿಯೋ ಕೂಡ ಕಳಿಸ್ಕೊಡಿ ಸರ್. ಬದುಕ್ಬೋದು ಎಲ್ಲರಿಗೂ ಒಳ್ಳೇದಾಗೋಸ್ಕರ ಬದುಕ್ಬೋದು ಸರ್ ನಾವು. ನಿಜ ಸರ್, ನಿಜ ನಿಜ, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್, ನಮಸ್ಕಾರ, ಒಳ್ಳೇದಾಗ್ಲಿ ಸರ್. ಒಂದು ವಿಡಿಯೋ ಕಳಿಸ್ಕೊಡಿ ಸರ್, ಖಂಡಿತ ಪ್ರಸಾರ ಮಾಡ್ತೀನಿ. ಓಕೆನಾ? ನಮಸ್ತೆ ಸರ್, ನಮಸ್ಕಾರ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಉಪವಾಸಗಳಲ್ಲಿ 3 ವಿಧ. ಮೊದಲನೇದು ನಿರಾಹಾರ ಉಪವಾಸ, ಅಂದರೆ ನೀರನ್ನು ತೆಗೆದುಕೊಳ್ಳದೆ ಉಪವಾಸ ಮಾಡ್ತಕ್ಕಂಥದ್ದು. ಎರಡನೇದು ಫಲಾಹಾರ ಉಪವಾಸ ಅಂತ ಹೇಳ್ತಾರೆ. ಅಂದರೆ ನೀವು ಲೈಟಾಗಿ ಬಾಳೆಹಣ್ಣು ಅಥವಾ ಒಂದು ಸೇಬೆಹಣ್ಣು ಯಾವುದೋ ಒಂದು ಹಣ್ಣನ್ನು ತೆಗೆದುಕೊಂಡು ಉಪವಾಸ ಮಾಡ್ತಕ್ಕಂಥದ್ದು. ಇನ್ನೊಂದು ಮೂರನೇದು ಮಿತಾಹಾರ ಉಪವಾಸ. ಮಿತಾಹಾರ ಉಪವಾಸ ಅಂದರೆ ಇಲ್ಲಿ ನೀವು ಹೊಟ್ಟೆ ತುಂಬ ಅವಲಕ್ಕಿನೋ ಅಥವಾ ಉಪ್ಪಿಟ್ಟೋ ಮಾಡ್ಕೊಂಡು ತಿನ್ಬೋದು, ಆದರೆ ಈರುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಸ್ಪೈಸಿಯಾಗಿ ಮಾಡ್ಕೊಂಡು ತಿನ್ನಬಾರ್ದು ಅಂತಕ್ಕಂಥದ್ದು ಒಂದು ಪದ್ಧತಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ರೂಪಾ ಅಂತ, ಚಿಕ್ಕನಕಟ್ಟೆಯಿಂದ. ರೂಪಾ, ಚಿಕ್ಕನಕಟ್ಟೆಯಿಂದ. ಹೇಳಿಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ನೀವು? ಎಸ್ ಮಾ, ಚೆನ್ನಾಗಿದ್ದೀನಿ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಟಿಫನ್ ಆಯ್ತಾ ಸರ್? ಟಿಫಿನ್ ಇಲ್ಲಮ್ಮ, ಇವತ್ತು ಸಂಕಷ್ಟ ಚತುರ್ದಶಿ ಅಲ್ವಾ? ಸೊ ಹಂಗಾಗಿ ಒಂದ್ ದಿವಸ ನಮ್ ದೇಹಕ್ಕೆ ರೆಸ್ಟ್ ಕೊಡೋಣ. ಎಲ್ಲರಿಗೂ ಹಾಯ್ ಅಂತ ಹೇಳ್ಬೇಕು. ರೋಹಿತ್ ದಿಗಂತ್ ಅಂತ. ರೋಹಿತ್ ದಿಗಂತ, ಓಕೆ. ರೋಹಿತ್ ದಿಗಂತ್, ಎಲ್ರಿಗೂ ಹಾಯ್ ಹೇಳ್ತಾ ಇದ್ದೀನಿ. ಹೋಗಿಲ್ವಾ ಸ್ಕೂಲಿಗೆ ಇವತ್ತು ಮಕ್ಕಳು? ಹೋಗಿದ್ದಾರೆ ಸರ್. ಎಲ್ಲ ಸ್ಕೂಲಿಗೆ ಹೋಗಿದ್ದಾರಾ? ಸರ್ ಖಂಡಿತ ಖಂಡಿತ, ಎಲ್ರಿಗೂ ಹಾಯ್ ಸರ್. ಅವಾಗ್ಲೇ ಒಂದು ಕ್ವಶನ್ ಹೇಳಿದ್ರಲ್ಲ, ಅದಕ್ಕೆ ಆನ್ಸರ್ ಪಿಸ್ತಾ ಅಂತ. ಆನ್ಸರ್ ಪಿಸ್ತನಾ? ಓಕೆ ಓಕೆ. ಓಕೆ, ಸಿಪ್ಪೆ ಸುಲಿದ್ಬಿಟ್ಟು ಅದನ್ನ ತೊಟ್ಲು ಬಿಸಾಕ್ಬಿಟ್ಟು ಮಗು ತಿಂತೀವಿ ಅಂತೇನೋ ಹೇಳಿದ್ರಲ್ವಾ ನಮ್ಮ ಇನ್ನೊಬ್ರು ಕಾಲರ್. ಮೋಸ್ಟ್ಲಿ ಇರಬೇಕು ಅಂತ ಅನ್ಸುತ್ತೆ. ನಮ್ಮ ಚಿದಾನಂದ್ ಸರ್ ಹೇಳ್ತಿದ್ದಾರೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿ. ಎಸ್, ಅಫ್ಕೋರ್ಸ್ ಪಿಸ್ತಾನ ಅಂತ ಹೇಳಿ ನಾಳೆ ನಾನು ನಮ್ಮ ವ್ಯೂವರಿಗೆ ಕೇಳ್ತೀನಿ ಮಾ. ಥ್ಯಾಂಕ್ ಯು. ಓಕೆ, ನಿಮ್ಮ ಹತ್ರ ಯಾವ್ದಾರ ಪ್ರಶ್ನೆಗಳಿದೆಯಾ? ಏನಿಲ್ಲ ಸರ್. ಓಕೆ, ಏನು ಮಾಡ್ತಾ ಇರ್ತೀರಿ ಫ್ರೀ ಟೈಮಲ್ಲಿ? ಹೌಸ್ ವೈಫ್ ಸರ್. ಹೌಸ್ ವೈಫ್ ಅನ್ನಷ್ಟು ಬ್ಯುಸಿ ಕೆಲಸ ಇನ್ನೊಂದು ಯಾವುದೂ ಇಲ್ಲ. ನನ್ನ ಪ್ರಕಾರ ಹೇಳಬೇಕು ಅಂದರೆ ಪಾಪ ನಾವು ಸುಮ್ಮನೆ ಹೇಳ್ತೀವಿ ಅಷ್ಟೇ. ಹೌಸ್ ವೈಫ್ ಅಂದರೆ ಏನ್ರಿ, ಆರಾಮಾಗಿರ್ತಾರೆ, ಉಣ್ಣೋದು ತಿನ್ನೋದು ಮಲ್ಕೊಳೋದು ಅಂತ. ಆದರೆ ಅವರಷ್ಟು ಬ್ಯುಸಿ ಇನ್ಯಾರೂ ಇರಲ್ಲ ಪ್ರಪಂಚದಲ್ಲಿ ಅಲ್ವಾ? ಬೆಳಗ್ಗೆ 5 ಗಂಟೆಗೋ 6 ಗಂಟೆಗೆ ಎದ್ರು ಅಂದರೆ ಕನಿಷ್ಠ ಪಕ್ಷ ಲೆಕ್ಕ ಮಾಡ್ತಾ ಹೋದ್ರೆ 100 ಕೆಲಸ ಸಿಗ್ತಾವ ಅವರಿಗೆ. ಕಸ ಹೊಡಿಬೇಕು, ಪಾತ್ರೆ ತೊಳಿಬೇಕು, ನೆಲ ಒರೆಸ್ಬೇಕು, ತಿಂಡಿ ಮಾಡಬೇಕು, ಮತ್ತೆ ಅಡಿಗೆ ಮಾಡಬೇಕು. ಒಂದ 2 ಕೆಲಸಗಳು ಅಲ್ವಾ? ಯಾರಿಗಾದ್ರೂ ಕೇಳಿದ್ರೆ ಅವ್ರೇನ್ ಮನೆಗಿರ್ತಾರೆ, ಆರಾಮಾಗಿರ್ತಾರೆ, ಫ್ರೀ ಆಗಿರ್ತಾರೆ ಅಂತಾರೆ. ಸೊ ಗಂಡ್ ಮಕ್ಳು ನಾವೆಲ್ಲ ಹೊರಗಡೆ ಬಂದ್ರೆ 1 ಕೆಲಸ ಮಾಡ್ಕೊಂಡು ನೀಟಾಗಿ ಹೋಗ್ಬಿಡ್ತೀವಿ. ಆದ್ರೆ ಪಾಪ ಮನೇಲಿರೋರಿಗೆ 100 ಕೆಲಸ. ಆದ್ರೆ ಯಾರಿಗೂ ಗೊತ್ತಾಗಲ್ಲ ಅಷ್ಟೊಂದು ಕೆಲಸ ಮಾಡ್ತಾರೆ ಅಂತ. ಸೊ ಆ ಎಲ್ಲ ಮನೆಯ ಒಡತಿಯರಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳನ್ನ ಹೇಳ್ತಾ ಇದ್ದೀನಿಮ್ಮ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀರಾ? ಓಕೆ, ನಾನು ಆವಾಗಲೇ ಕೇಳಿದೆ, ಇನ್ನೊಮ್ಮೆ ಅದನ್ನೇ ಕೇಳ್ತಾ ಇದ್ದೀನಿ. ಶಂ ನೋ ವರುಣಃ, ಇದು ನಮ್ಮ ಒಂದು ಭಾರತೀಯ ಸೇನೆಯ ಧ್ಯೇಯವಾಕ್ಯ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡ್ಬಿಡಿಮ್ಮ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಟಿವಿ ವ್ಯಾಲ್ಯೂಮ್ ನಂಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಇಲ್ಲಿ ಕಾಲ್ ಕಟ್ ಆಗ್ಬಿಡತ್ತೆ. ಅದಕ್ಕೋಸ್ಕರ ದಯವಿಟ್ಟು ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡ್ಬಿಡಿ. ಶಂ ನೋ ವರುಣಃ, ಇದು ಭಾರತೀಯ ಸೇನೆಯ ಧ್ಯೇಯವಾಕ್ಯ. ಓಕೆನಾ? ಇದು ಯಾವ ಒಂದು ಸೇನೆಯ ಧ್ಯೇಯವಾಕ್ಯ ಅಂತ ಹೇಳಬೇಕು? ನೌಕಾಪಡೆದ, ಭೂಸೇನೆದ, ವಾಯುಸೇನೆದ ಅಥವಾ ಕರಾವಳಿ ಪಡೆದ ಅಂತ? ನೌಕಾಪಡೆದ? ಯಾರು ಹೇಳಿದ್ರು ನೌಕಾಪಡೆದು ಅಂತ? ನಿಮ್ಮ ಮನೆಯವ್ರು ಹೇಳಿದ್ರಾ? ಓಕೆ, ಮನೆಯವ್ರು ಏನ್ ಕೆಲಸ ಮಾಡ್ತಾರೆ? ಅವರು ವ್ಯವಸಾಯ ಮಾಡ್ತಾರೆ ಸರ್. ಅಬ್ಬಾ, ಸೂಪರ್. ಸೊ ಹಂಗಿದ್ರೆ ರೈತ ಕುಟುಂಬನಾ ನಿಮ್ದು? ಎಷ್ಟು ಎಕರೆ ಇದೆ? ಹೊಲನ ತೋಟನ? ಎಲ್ಲ ತೋಟ ಸರ್. ತೋಟ ಎಷ್ಟು ಎಕರೆ? 5 ಎಕರೆ ಇದೆ ಸರ್. 5 ಎಕರೆ ಎಲ್ಲ ಅಡಿಕೆ ತೋಟನೇನಾ? ಓಕೆ, ಚೆನ್ನಾಗಿ ರೇಟು ಕೂಡ ಬರ್ತಾ ಇದೆ, ಖುಷಿಯಾಗಿರ್ಬೇಕು ಹಂಗಿದ್ರೆ. ಇಲ್ಲ ಸರ್, ಇವಾಗ ಡಲ್ ಆಗ್ಬಿಟ್ಟದೆ. ಚೆನ್ನಾಗೇ ಇದೆಯಲ್ಲ ರೇಟು ಅಡಿಕೆದು? ಒಂದ್ ಸ್ವಲ್ಪ ದಿವಸ ಮಾತ್ರ ಚೆನ್ನಾಗಿತ್ತು ಸರ್, ಇವಾಗಿಲ್ಲ, ಡಲ್ ಆಗೈತೆ ಅಂತ. ಡಲ್ ಆಗಿದೆ ಅಂತ? ನಾನ್ ಕೇಳ್ದಂಗಿನ 60,000 ಮೇಲಿದೆ ಅಂತ ಹೇಳಿದ್ರು ಯಾರೋ. ಈಗ ಒಂದ್ 2-3 ತಿಂಗಳಿಂದ ಕಡಿಮೆ ಆಗಿತ್ತು ಅಂದ್ರು, ಇವಾಗ ಏನ ರೇಟ್ ಆಗಿತ್ತು. ಹೌದ್ರಾ? ಓಕೆ ಓಕೆ.
ಈ ತೋಟದ ಮಧ್ಯೆ ಏನು ಹಣ್ಣುಗಳನ್ನೇನು ಹಾಕಿಲ್ವಾ? ಹಾಕಿದೀವಿ ಸರ್. ಹಲಸಿನ ಹಣ್ಣು, ಮಾವಿನ ಹಣ್ಣು, ನೇರಳೆಹಣ್ಣು? ಮಾವು ಹಾಕಿದೀವಿ ಸರ್. ಮಾವು ಹಾಕಿದ್ರೆ ಎಲ್ಲ ಖಾಲಿ ಆಯ್ತಾ? ಇದ್ದಾವ ಮಾವಿನ ಹಣ್ಣು? ಇಲ್ಲ ಸರ್, ಎಲ್ಲ ಖಾಲಿ. ಎಲ್ಲ ಖಾಲಿ. ಸೀಸನ್ ಮುಗಿತಾ ಬಂತಲ್ವಾ? ಸೀಸನ್ ಮುಗೀತು ಅದಕ್ಕೆ. ಎಸ್ ಒಳ್ಳೇದಾಗ್ಲಿ ಅಮ್ಮ. ಸರಿಯಾಗಿರ್ತಕ್ಕಂಥ ಉತ್ತರ. ನಿಮ್ಮ ಮನೆಯವ್ರಿಗೂ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ. ಓಕೆ ಸರ್, ಥ್ಯಾಂಕ್ಸ್ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಅಮ್ಮ. ಒಳ್ಳೇದಾಗ್ಲಿ. ಹೀಗೆ ಕರೆ ಮಾಡ್ತಾರೆ ಅಮ್ಮ. ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ತಂ ನೋ ವರುಣಃ ಅಂತಕ್ಕಂಥದ್ದು ಇದು ನೌಕಾಪಡೆಯ ಒಂದು ಧ್ಯೇಯವಾಕ್ಯ. ಸೊ ಯಾವುದೇ ಒಂದು ಯುದ್ಧಕ್ಕೆ ಹೋಗುವಾಗಲಿ ಯಾವುದೇ ಒಂದು ಕಾರ್ಯಕ್ಕೆ ಅವರು ತೊಡಗೋದಕ್ಕಿಂತ ಮುಂಚೆ ಈ ಒಂದು ಧ್ಯೇಯವಾಕ್ಯವನ್ನು ಹೇಳಿಬಿಟ್ಟೇ ಅವರು ಮುಂದುವರಿತಾರೆ. ಸೊ ಕೇಳೋದಕ್ಕೆ ತುಂಬ ಸಿಂಪಲ್ ಅನಿಸಿದ್ರು ಕೂಡ ಈ ಧ್ಯೇಯವಾಕ್ಯದಲ್ಲಿ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಒಂದು ಭಗವಂತನ ಸ್ಮರಣೆಯನ್ನು ಅವ್ರು ಮಾಡ್ತಾರೆ. ಶಂ ನೋ ವರುಣಃ, ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಾಕ್ಯ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸುಧಾ ಮೇಡಮ್. ನಮಸ್ತೆ ಸರ್. ಹೇಗಿದ್ದೀರಿಮ್ಮ? ಚೆನ್ನಾಗಿದೆ ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಮಾ. ಶುಭೋದಯ. ತಿಂಡಿ ಆಯ್ತಾ? ಹ್ಞೂ ಸರ್, ಆಯ್ತು. ಇಡ್ಲಿ ಮಾಡಿದ್ದೀವಿ ಸರ್. ಇಡ್ಲಿ, ಓಕೆ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್, ಮೊನ್ನೆ ಇವ್ರದ್ದು ಶಿವರಾಜ್ ಕುಮಾರ್ ಬರ್ತಡೇ ಆಯ್ತಲ್ಲ ಸರ್, ಅವತ್ತು ಹೇಳಕ್ ಆಗ್ಲಿಲ್ಲ. ಅದ್ರ ಬದ್ಲು ಇವತ್ತು ಮಿಕ್ಸ್ ಹಾಡ್ ಹೇಳ್ತೀನಿ ಸರ್ ಅವ್ರ ಫಿಲಮ್ ಇಂದ. ಹೇಳಿಮ್ಮ, ಹೇಳಿ. ಟಿಕ್ 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 ಬರುತ್ತಿದೆ ಕಾಲ, ಟಿಕ್ 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 ಬರುತ್ತಿದೆ ಕಾಲ, ಮುಗಿಹುದು ನಮ್ಮ ಮೋಸದ ಜ್ವಾಲ, ವೇಷವ ಕಳಚಿ ಹಾಕಿದ ಮೇಲೆ ಗೌರವ ನಿನಗಿಲ್ಲ, ಮಾನವ ಗೌರವ ನಿನಗಿಲ್ಲ. ಎಚ್ಚರಿಕೆ ಮಾನವ ಎಚ್ಚರಿಕೆ, ಎಚ್ಚರಿಕೆ ಮಾನವ ಎಚ್ಚರಿಕೆ. ತುಳು 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ, ತೇಲುತ್ತಾ ತೇಲುತ್ತಾ ಮೇಲೆ ನಾ ಹಾಡಿದೆ ಹಾಡಿದೆ. ತುಳಿ 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 ತುಳು ತುಳು ತುಳಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಗಂಗಮ್ಮ ನನ್ನ ಗಂಡ ಶಿವನಮ್ಮ, ಗಂಡ ಎಂದ ಒಡನೆ ಕೆನ್ನೆ ಸಿಟ್ಟು ಏಕಮ್ಮ, ಮೋರೆ ನೋಟ ಏಕಮ್ಮ, ತುಟಿಯ ಮಿಂಚು ಏಕಮ್ಮ. ಬಾರೆ 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 ನನ್ನ ಕುರುಬನ ರಾಣಿ, ಕೋಟಿ ಕೋಟಿ ಚುಕ್ಕಿತಾರೆ ಎಲ್ಲ ಸೇರಿ ಎರೆದು ಒಯ್ದ ನನ್ನದೊಂದು ಕಿಲಕಿಲವಾಣಿ. ಮುತ್ತು ಮುತ್ತು ನೀರ ಹನಿಯ ಸಾಂತನ ಕರಿ, ಉಲ್ಲಾಸದ ಮೇರೆ ಮೇರೆ ದೀಂತನ ಕರಿ, ಆಂತ ಸ್ಪಂದನವಿಲ್ಲೇ ಮೂಲ ಋತುಗಾನ, ಮೈಮನವೇರ ಋಷಿಗಳ ಚೈತ್ರದ ಅರಗದ ಸುಂಕ ತಿರುಸು, ಅರಗದ ಸುಂಕ ತಿರುಸು. ನಾ ಹಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ ಅಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಗಂಧದ ಗುಡಿ ಗಂಧದ ಗುಡಿ, ಶ್ರೀ ಗಂಧದ ಗುಡಿ. ಓಹೋ 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 ಚೆಲುವಿನ ಬನಸಿರಿಯೇ ಒಲಿದು ಸೌಗಂಧ ಸರಸ್ವತಿ ಧರೆಗಿಳಿದು, ಚೆಲುವಿನ ಬಲಯ ಬೇಸಿದಳು ಶ್ರೀಗಂಧದ ದುಡಿಯಲಿ ನೆಲಸಿದಳು. ಇದು ಯಾವ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಓಹೋ ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ ಅಂದದ ಗುಡಿ, ಶ್ರೀ ಗಂಧದ ಗುಡಿ. ಓಹೋ ಆಯ್ತು ಸರ್. ಧನ್ಯವಾದಗಳಮ್ಮ. ಸೊ ಎಲ್ಲ ಸಾಂಗ್ಗಳನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಶಿವರಾಜ್ ಕುಮಾರ್ಗೆ ಡಿಫ್ರೆಂಟಾಗಿ ಒಂದು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ರಿ.
ಸೊ ಕನ್ನಡದ ಒಬ್ಬ ಹ್ಯಾಟ್ರಿಕ್ ಹೀರೋಗೆ ನಿಜಕ್ಕೂ ಕೂಡ ಅಭಿನಂದನೆಗಳನ್ನ ನಾವು ಕೂಡ ನಿಮ್ಮ ಪರವಾಗಿ ಅರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು ಅಮ್ಮ, ಹೀಗೆ ಕರೆ ಮಾಡ್ತಾರೆ, ಒಳ್ಳೇದಾಗ್ಲಿಮ್ಮ. ಅವ್ರಿಗೂ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಖಂಡಿತಮ್ಮ, ಖಂಡಿತ. ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಹೀಗೆ ಕನ್ನಡ ಚಿತ್ರರಂಗವನ್ನು ಇನ್ನಷ್ಟು ವರ್ಷಗಳ ಕಾಲ ಆಳಲಿ, ಅವರ ಚಿತ್ರಗಳು ಬರಲಿ ಅಂತ ಹೇಳಿ ಹಾರೈಸೋಣ. ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರೇ, ಸೊ ನಮ್ಮ ಒಂದು ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಮಳೆ ಬರ್ತಾ ಇದೆ. ಸೊ ಮಳೆಯನ್ನು ನಾವು ಬರ್ತಕ್ಕಂಥ ನೀರನ್ನು ಹೇಗೆ ಸಂಗ್ರಹ ಮಾಡಿ ಇಟ್ಕೋಬೇಕು ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆ. ಏಕೆಂದರೆ ಡ್ಯಾಮ್ನಿಂದ ಬಿಟ್ಟಂತಹ ನೀರನ್ನು ಮತ್ತೆ ನಾವು ಯಾವುದೇ ಕಾರಣಕ್ಕೂ ವಾಪಸ್ ಡ್ಯಾಮಿಗೆ ತೊಗೊಳಕ್ಕಾಗಲ್ಲ. ಸೊ ಆ ಒಂದು ಮಧ್ಯೆ ಏನು ಯಾರ್ಯಾರ ತೋಟಗಳಿಗೆ, ಯಾರ್ಯಾರ ಹೊಲಗಳಿಗೆ ಎಷ್ಟು ಪ್ರಮಾಣದಲ್ಲಿ ನೀರು ಹರಿದು ಹೋಗುತ್ತೆ ಅದಷ್ಟೇ ನಮಗೆ ಭಾಗ್ಯ. ಅದನ್ನು ಹೊರತುಪಡಿಸಿದ್ರೆ ನಾವು ಅತಿ ಹೆಚ್ಚು ಸಂಗ್ರಹಣೆ ಮಾಡಿ ಇಟ್ಕೊಳ್ತೀವಿ ಅಂಥೇಳಿ ಡ್ಯಾಮಲ್ಲಿ ಓವರ್ಫ್ಲೋ ಆದರೂ ಅದನ್ನು ಹಾಗೆ ಇಟ್ಕೊಳೋಕ್ಕೂ ಆಗಲ್ಲ. ಅದು ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ವಿಚಾರ ಕೂಡ ಆಗುತ್ತೆ. ಸೊ ಹಾಗಾಗಿ ರೈತರು ದೊಡ್ಡ ಮನಸ್ಸು ಮಾಡಿಕೊಂಡು ಅವರ ಹೊಲಗಳಲ್ಲಿ ಏನು ಅಥವಾ ಅವ್ರ ತೋಟಗಳಲ್ಲಿ ಆಗ್ತಕ್ಕಂಥ ಮಳೆಯನ್ನು ಇಟ್ಕೊಳ್ಳಿಕ್ಕೆ ಅವರು ಪುಟ್ಟದಾಗಿರ್ತಕ್ಕಂಥ ತೊಟ್ಟಿಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ನೀರಿನ ಸಂಗ್ರಹಣೆಯನ್ನು ಮಾಡ್ಕೊಳ್ಳಿಕ್ಕೆ ಏನು ಈ ಒಂದು ಜಲಸಿರಿ ಯೋಜನೆಗಳಲ್ಲಿ ಒಂದಷ್ಟು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದನ್ನೆಲ್ಲ ಮಾಡಿ ಇಟ್ಕೊಳ್ತಕ್ಕಂಥದ್ದು ಅವರಿಗೆ ಒಂದು ಫ್ಯೂಚರಲ್ಲಿ ತುಂಬ ಹೆಲ್ಪ್ ಆಗ್ತಕ್ಕಂಥ ಒಂದು ಅವಕಾಶ ಇದ್ದೇ ಇದೆ. ಕೆಲವೊಂದು ಹಳ್ಳಿ ಕಡೆಗಳು ನಾವು ನೋಡ್ತಾ ಇರ್ತೀವಿ. ಸೊ ಅವ್ರದ್ದೇ ಹೊಲದಲ್ಲಿ ಅವ್ರ ತೋಟಗಳಲ್ಲಿ ದೊಡ್ಡದಾಗಿರ್ತಕ್ಕಂಥ ಹೊಂಡಗಳನ್ನು ಮಾಡ್ಕೊಂಡಿರ್ತಾರೆ. ಅದು ನಿಜಕ್ಕೂ ಕೂಡ ಅತ್ಯಂತ ಒಂದು ಉಪಯುಕ್ತವಾಗಿರ್ತಕ್ಕಂಥ ಕೆಲಸ. ಏಕೆಂದರೆ ಆ ಭೂಮಿ ಎಲ್ಲ ತೇವವಾಗಿತ್ತು ಅಂದರೆ ಅಲ್ಲಿ ಅದೊಂಥರ ನೀರಾವರಿ ಇದ್ದಂಗೆ 24x7 ಎಲ್ಲ ನಿಮಗೆ ಆ ಭೂಮಿಗೆ ತಂತಾನೆ ಅದು ನೀರು ಎಲ್ಲ ಕಡೆಯಿಂದ ಸಪ್ಲೈ ಆಗ್ತಾ ಇರುತ್ತೆ. ಸೊ ಆ ನೀರು ಹಿಂಗದೇ ಇರೋ ಹಾಗೆ ನೋಡ್ಕೊಳೋದಕ್ಕೆ ಅಲ್ಲಿ ಹತ್ತಿರ ಗಿಡಗಳನ್ನೆಲ್ಲಾದರೂ ಚೆನ್ನಾಗಿ ಬೆಳೆಸ್ಕೊಂಡ್ಬಿಟ್ರು ಅಂದರೆ ವರ್ಷದ 365 ದಿವಸಗಳು ಕೂಡ ಆ ಒಂದು ಇಂಗು ಗುಂಡಿಗಳಲ್ಲಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ತೊಟ್ಟಿಗಳನ್ನು ಮಾಡ್ಕೊಂಡಿರ್ತಾರೆ, ಅಲ್ಲಿ ನೀರು ಸಂಗ್ರಹಣೆ ಆಗೇ ಆಗುತ್ತೆ. ಸೊ ಬರ್ತಕ್ಕಂಥ ಈ 3 ಅಥವಾ 4 ತಿಂಗಳ ಕಾಲ ಏನು ಮಳೆ ಇದೆ ಅದನ್ನು ವರ್ಷ ಪೂರ್ತಿ ಶೇಖರಣೆ ಮಾಡಿಟ್ಕೊಂಡು ನಾವು ನಮ್ಮ ಜೀವನವನ್ನು ನಡೆಸಬೇಕಾಗಿರ್ತಕ್ಕಂಥದ್ದು ನಮ್ಮ ಒಂದು ದೊಡ್ಡ ಗುರಿಯಾಗಿದೆ. ಸೊ ಹಾಗಾಗಿ ಎಲ್ಲರೂ ಕೂಡ ನೀರಿನ ಸಂಗ್ರಹಣಾ ಕಡೆಗೆ ಆದಷ್ಟು ಒಂದು ಎಚ್ಚರಿಕೆಯನ್ನು ವಹಿಸಿ ಒಂದು ಗಮನವನ್ನು ಕೊಡಿ. ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ನಮ್ಮ V1 ವಾಹಿನಿ ವತಿಯಿಂದ ಒಂದು ಸಣ್ಣ ಕಳಕಳಿಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಏನು ಅಂದರೆ ಇದು ಎಲ್ಲ ರೀತಿಯ ಹಣ್ಣುಗಳ ಸೀಸನ್ನು, ಸಾಕಷ್ಟು ಪ್ರಮಾಣದಲ್ಲಿ ನಿಮಗೆ ಹಣ್ಣುಗಳು ಸಿಗುತ್ತೆ. ಸೊ ಎಲ್ಲರೂ ಕೂಡ ಹಣ್ಣನ್ನು ತಿಂತೀವಿ. ಮಾವಿನ ಹಣ್ಣಾಗಿರ್ಬೋದು, ನೇರಳೆ ಹಣ್ಣಾಗಿರ್ಬೋದು, ಅಥವಾ ಈ ದಾಳಂಬರಿ ಹಣ್ಣುಗಳಾಗಿರ್ಬೋದು. ಅದ್ರ ಜೊತೆಗೆ ಯಾವುದೇ ಹಣ್ಣುಗಳನ್ನು ನೀವು ತಿನ್ನಿ, ಅದರಲ್ಲೂ ಕೂಡ ವಿಶೇಷವಾಗಿ ಈ ದೊಡ್ಡ ದೊಡ್ಡ ಬೀಜ ಇರ್ತಕ್ಕಂಥ ಹಣ್ಣುಗಳು, ಅದರಲ್ಲೂ ಮಾವಿನ ಹಣ್ಣಿಂದ ಹೇಳಿದೆ, ನೇರಳೆ ಹಣ್ಣಂದು ಹೇಳಿದೆ. ಅದನ್ನು ಹೊರತುಪಡಿಸಿದ್ರೆ ಈ ಥರ ದೊಡ್ಡ ಬೀಜಗಳು ಸಿಗ್ತಕ್ಕಂಥ ಯಾವುದೇ ಹಣ್ಣುಗಳನ್ನ ನೀವು ತಿಂದಾಗ ಆ ಬೀಜಗಳನ್ನು ದಯವಿಟ್ಟು ಕಸದ ಬುಟ್ಟಿಗೆ ಹಾಕಬೇಡಿ. ಅದೊಂದು ಸ್ಮಾಲ್ ರಿಕ್ವೆಸ್ಟ್. ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತಾ ಇರ್ತೀರಿ ಅಥವಾ ಎಲ್ಲೂ ಬೇಡವಾ, ನಿಮ್ಮ ಮನೆ ಮುಂದೆನೇ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಮುಂದೆ 4-5 ವರ್ಷಗಳಲ್ಲಿ ಅದು ಹೆಮ್ಮರವಾಗಿ ಬೆಳೆದು ಆ ಹಣ್ಣುಗಳನ್ನು ನೀಡುತ್ತೆ. ಸೊ ನಿಮಗೆ ನಿಮ್ಮ ಮನೆ ಹತ್ರ ಜಾಗ ಇಲ್ಲ, ಹಾಕ್ಕೊಳಕ್ಕಾಗಲ್ವಾ, ಎಲ್ಲರೂ ಟ್ರಾವೆಲ್ ಮಾಡ್ತಾ ದಾರಿಲಿ ಎಲ್ಲಾದರೂ ಹಾಕಿ. ಆ ಮರದಿಂದ ಒಂದು ನೆರಳು ಬರುತ್ತೆ. ಪ್ರಾಣಿ ಪಕ್ಷಿಗಳಿಗೆ ಹಣ್ಣು ಆಗ್ಬೋದು, ಇಲ್ಲವ ನೀವೇ ತಿನ್ನೋದಕ್ಕೆ ಹಣ್ಣು ಆಗ್ಬೋದು. ನಿಮ್ಮ ತೋಟ ಇದ್ದರೆ ತೋಟದಲ್ಲಿ ಹಾಕ್ಕೊಳ್ಳಿ, ಹೊಲ ಇದ್ದರೆ ಹೊಲದಲ್ಲಿ ಹಾಕ್ಕೊಳ್ಳಿ. ಇಲ್ಲ ಬೇಡವಾ, ದಾರಿಲಿ ಹೋಗ್ತಾ ಎಲ್ಲರೂ ಟ್ರಾವೆಲ್ ಮಾಡುವಾಗ ಆ ಬೀಜವನ್ನು ಹಾಕಿ. ನಾಳೆ ಅದು ಒಂದು ಹೆಮ್ಮರವಾಗಿ ಬೆಳೀತು ಅಂದರೆ ನೋಡೋದಕ್ಕೆ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ನೀವು ಅದನ್ನೇನು ಕಷ್ಟಪಡೋದು ಗುಂಡಿ ತೆಗೆದು ಹಾಕಬೇಕಂತಿಲ್ಲ, ಸುಮ್ಮನೆ ಹೋಗ್ತಾ ಎಸಿರಿ ಸಾಕು. ಪ್ರಕೃತಿ ತಂತಾನೇ ಅದನ್ನು ಬೆಳೆಸ್ತಕ್ಕಂಥ ಒಂದು ಶಕ್ತಿಯನ್ನು ಇಟ್ಕೊಂಡಿದೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಇದನ್ನು ಯಾರು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಇದು ರೈಟ್ ಸೀಸನ್ ಮಾವಿನ ಹಣ್ಣಿಗೆ ಮತ್ತು ನೇರಳೆ ಹಣ್ಣಿಗೆ. ಸೊ ಆ ರೀತಿ ಬೀಜ ಇರ್ತಕ್ಕಂಥ ಯಾವ ಹಣ್ಣನ್ನು ತಿಂದರೂ ಕೂಡ ತೊಂದರೆ ಇಲ್ಲ. ಅದನ್ನು ಸರಿಯಾದ ರೀತಿಯಿಂದ ವಿಲೇವಾರಿ ಮಾಡಿ ಅಲ್ಲಲ್ಲಿ ಹಾಕಿ ಅದು ಮತ್ತೆ ಬೆಳೆಯೋ ಹಾಗೆ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ನೀಲಮ್ಮರೆ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ನೀವು? ಚೆನ್ನಾಗಿದ್ದೀನಮ್ಮ. ತಿಂಡಿ ಆಯ್ತಾ? ನೀವು ಸರ್? ಇಲ್ಲಮ್ಮ, ಇವತ್ತು ಸಂಕಷ್ಟಾರ ಚತುರ್ದಶಿ ಅಲ್ವಾ? ಹೌದು, ಇವತ್ತಿಲ್ಲ. ನಮ್ಮ ದೇವಸ್ಥಾನದಲ್ಲಿ ವಿಶೇಷ ಆಗಿರ್ತಕ್ಕಂಥ ಪೂಜೆ ಇರುತ್ತೆ, ಹಾಗಾಗಿ ಇವತ್ತು ಉಪವಾಸ. ಹೇಳಿಮ್ಮ, ಯಾಕಾದ್ರೆ ಶುಭಾಶಯ ಹೇಳ್ಬೇಕಾ? ಇವತ್ತೇನು ಯಾರಿಗಿಲ್ಲ? ಯಾರಿಗೂ ಇಲ್ಲ. ಓಕೆ. ಯಾರ್ಯಾರು ಇವತ್ತು ಹುಟ್ಟಿದಬ್ಬ ಮಾಡ್ಕೊಂತಾರ ಎಲ್ಲ ಶುಭಾಶಯಗಳು. ಓಕೆ ಅಮ್ಮ. ಸೊ ನಿಮ್ಮ ಕಡೆಯಿಂದ ಎಲ್ರು ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸುಗಂಧ್ರಿ ಹೇಳ್ತೀನಿ. ಓಕೆ, ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮಗೆ. ಇದು ಕ್ರೀಡೆಗೆ ಸಂಬಂಧಪಟ್ಟಂತಹ ಆಟದ ಒಂದು ಪ್ರಶ್ನೆ. ಟೇಬಲ್ ಮೇಲೆ ಆಡಲಾಗುವ ಆಟ ಯಾವುದು ಅಂತ?
ಇದರಲ್ಲಿ 4 ಆಪ್ಷನ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಮೊದಲನೇದು ಸ್ನೂಕರು, ಎರಡನೇದು ರಗ್ಬಿ, ಮೂರನೇದು ವಾಲಿಬಾಲ್, ನಾಲ್ಕನೇದು ಹಾಕಿ. ಟೇಬಲ್ ಮೇಲೆ ಆಡೋದು ಆಡಲು ಸರ್. ಟೇಬಲ್ ಮೇಲೆ ಆಡ್ತಕ್ಕಂಥ ಆಟ ಯಾವುದು ಅಂತ. ಫಸ್ಟಿಂದ ಹೇಳ್ಬೇಕಂದ್ರೆ ಸರ್. ಸ್ನೂಕರಾ? ಹ್ಮ್. ಯಾವಾಗಾದ್ರೂ ಆಟ ಆಡಿದ್ದೀರಾ ಅಥವಾ ನೋಡಿದ್ದೀರಾ? ಅಲ್ಲ ನೋಡಿದೀನಿ, ಇದಿಲ್ಲ ಒಟ್ಟು ನೋಡಿದೀನಿ, ಅದೇ ಅನಿಸ್ತತಿ, ಗೊತ್ತು. ಹೇಗೆ ಆಡ್ತಾರೆ ಇದನ್ನ ಸ್ನೂಕರ್ನ, ಗೊತ್ತಿದ್ಯಾ? ಇದು ಹಿಂಗ್ ತಗೊಂಡ್ ಆಡ್ತಾರಲ್ಲ ಸರ್, ಬೆಲ್ಟ್ ನಮ್ಮ ಸಣ್ಣ ಮಕ್ಕಳು ಆಡ್ತವೆ. ಹಾಂ, ಅಷ್ಟು ಇದು ನನ್ನ ಎರಡು ಸಣ್ಣ ಮಕ್ಕಳು ಮೊಮ್ಮಕ್ಕಳು ಆಡ್ತವೆ ಎರಡು ಟೇಬಲ್ ಹಿಂಗೆ ಹಿಂಗೆ ಅದು ಇರ್ಬೋದೇನಂತ ನಾನು. ಓಕೆ, ಎಸ್, ಅದು ಟೇಬಲ್ ಏನು ತುಂಬ ಚಿಕ್ಕದಾಗಿರಲ್ಲ ಸ್ನೂಕರ್ ಆಡ್ತಕ್ಕಂಥ ಟೇಬಲ್ಲು. ಇದನ್ನ ಕೋಲಿಂದ ಹೊಡಿತಕ್ಕಂಥ ಒಂದು ಆಟ ಇದು. ಕೋಲಿಂದ ಚೆಂಡಿಂದ ಚೆಂಡಿಗೆ ಹೊಡಿತಕ್ಕಂಥ ಆಟ. ಎಸ್, ಅಫ್ಕೋರ್ಸ್ ಸ್ನೂಕರ್ ಸರಿಯಾಗಿರ್ತಕ್ಕಂಥ ಉತ್ತರ ಅಮ್ಮ. ಹೌದೇನ್ರಿ? ಎಷ್ಟು ಮಾಡಿದೆ ಇರ್ಬೋದೇನಂತ, ಅಂದ್ರೆ ಹಿಂಗ್ ಹೊಡಿತಿರ್ತಾವಲ್ಲ ಅದೇ ಗೊತ್ತಿಲ್ಲ. ಹೌದು ಹೌದು, ಆ ಥರ ನೋಡಿದ್ರೆ ಟೇಬಲ್ ಮೇಲೆ ಆಟ ಆಡೋದು ಅಂದರೆ ಇವನ್ ಕೇರಂ ಕೂಡ ಟೇಬಲ್ ಮೇಲೆ ಆಡ್ತಾರೆ. ಓಕೆ, ಎಸ್, ಥ್ಯಾಂಕ್ ಯು ಅಮ್ಮ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡಿದ್ದಕ್ಕೆ. ಒಳ್ಳೇದಾಗ್ಲಿ ಅಮ್ಮ, ಹೀಗೆ ಕರೆ ಮಾಡ್ತಾ ಇರಿಮ್ಮ. ಸರ್ ನಿನ್ನೆ ಹೇಳಿದ್ರ ಯಾವ್ದು ಹೇಳಿಮ್ಮ ಉತ್ತರನ? ಯಾವುದೋ ಒಂದು ಹೇಳಿದ್ರು ಉತ್ತರ. ಹೌದ್ರಾ? ಏನ್ ಹೇಳಿದ್ರು ಸರ್? ಏನೋ ಹೇಳಿದ್ರು, ನನಗೂ ಮರ್ತೋಯ್ತು. ಪ್ರಶ್ನೆ ಏನು ಹೇಳಿಮ್ಮ ಅದು? ಅದೇ 5 ಮನೆಗೆ ಒಂದೇ ಕೋಣೆ, 5 ಕೋಣೆಗಳಿಗೆ ಒಂದೇ ಬಾಗಿಲು ಅಂತ ಹೇಳಿದ್ದೆ. ಇಲ್ಲ, ಇದನ್ನ ಯಾರು ಹೇಳಿಲ್ಲಮ್ಮ, ನೀವೇ ಹೇಳ್ಬಿಡಿ. ಅಂಗೈ. ಅಂಗೈನಾ? ಅಂಗೈ. ಹೆಂಗೆ? ಹಾ, 5 ಬೆರಳು, 5 ಕೋಣೆ, ಅಂಗೈ, ಒಂದೇ ಬಾಗಿಲು. ಒಂದೇ ಬಾಗಿಲು, ಅಂಗೈನಾ? ಓಕೆ ಓಕೆ, ಎಸ್ ಮಾ, ಗೊತ್ತಿರ್ಬೋದು ಅಂತ ಹೇಳಿದ್ದೀವಿ. ಇಲ್ಲ, ಅದು ಅಷ್ಟು ನಂಗೂ ಫ್ಲಾಶ್ ಆಗ್ಲಿಲ್ಲ. ಹೇಳಿಮ್ಮ, ಮತ್ತೆ ಯಾವ್ದಾದ್ರು ಪ್ರಶ್ನೆ ಇದೆ ನಿಮ್ಮ ಹತ್ರ? ಅದೇ ಸರ್, ಇದು ಹೋದ್ರೆ ಇರುತ್ತೆ ಬಂದ್ರೆ ಕಾಡುತ್ತೆ ಏನ್ರಿ ಸರ್? ಹೋದ್ರೆ ಇರುತ್ತೆ ಬಂದ್ರೆ ಕಾಡುತ್ತೆ. ಚಿಂತೆ ಅಲ್ಲ, ಹಂಗೆ ಹತ್ತತ್ರ ಇದೀರಿ. ನಿದ್ದೆನಾ? ಅಲ್ಲ. ಹೋದ್ರೆ ಇರುತ್ತೆ, ಇದ್ರೆ ಕಾಡುತ್ತೆ. ಹೋದ್ರೆ ಇರುತ್ತೆ ಬಂದ್ರೆ ಕಾಡುತ್ತೆ. ಏನ್ ಹೇಳ್ರಿ ಸರ್? ಹೊಗೆನಾ? ಅಲ್ಲ ಅಲ್ಲ ಅಲ್ಲ. ಬೆಂಕಿ? ಏನ್ರಿ ಸರ್? ಬೆಂಕಿನಾ? ಅಲ್ಲ. ಓಕೆ, ನಾಳೆ ನಾನು ನಮ್ಮ ವೀಕ್ಷಕರಿಗೆ ಯಾರಿಗಾದ್ರು ಕೇಳ್ತೀನಿ, ಆಗಿದ್ರೆ ನೋಡೋಣ. ಹೋದ್ರೆ ಇರುತ್ತೆ, ಬಂದ್ರೆ ಕಾಡುತ್ತೆ. ಬಂದ್ರೆ ಕಾಡುತ್ತೆ. ಸರಿಮ್ಮ, ನೋಡ್ತೀನಿ, ನಮ್ಮ ವೀಕ್ಷಕರಿಗೆ ಯಾರಿಗಾದ್ರು ಕೇಳ್ತೀನಿ. ಏನಾರ ಕ್ಲೂ ಕೊಡ್ತೀರಾ? ಆಪ್ಷನ್ಸ್ ಏನಾರು ಇದೆಯಾ? ಆಪ್ಷನ್ಸ್ ಏನಿಲ್ಲ, ಹಂಗೆ ಹೇಳ್ಬೇಕಷ್ಟೇ. ಅದೇನ್ 2 ಅಕ್ಷರ ಇರೋದು, ಅದೇನ್ ಬಾಳನಿಲ್ಲ, 2 ಅಕ್ಷರ. ನಿಮ್ಗೆ ಗೊತ್ತಿರ್ಬೋದು, ಆಮೇಲೆ ಇಲ್ಲ ಚಿದನ್ ಸರ್ಗೆಲ್ಲ ಗೊತ್ತಿರ್ಬೋದು. ಓಕೆ, ಹೋದ್ರೆ ಇರುತ್ತೆ, ಇದ್ರೆ ಕಾಡುತ್ತೆ. ನೋಡೋಣ, ಇಲ್ಲಿ ಹೇಳಿದ್ರೆ ನಾಳೆ ಹೇಳ್ತೀನಿ ನಾನು. ಸರಿಮ್ಮ, ನಮ್ಮ ವೀಕ್ಷಕರಿಗೆ ಕೇಳ್ತೀನಿ, ನೋಡೋಣ ಯಾರಿಗಾದ್ರೂ ಗೊತ್ತಾದ್ರೆ ಉತ್ತರ ಹೇಳಿ, ಇಲ್ಲಾಂದ್ರೆ ನಾಳೆ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಆಯ್ತಾ? ಓಕೆ ಸರ್, ಥ್ಯಾಂಕ್ ಯು. ಓಕೆಮ್ಮ, ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಓಕೆ, ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ದಯವಿಟ್ಟು ಬ್ಯಾಂಕಿಗೆ ಹೋದಾಗ ಅಥವಾ ಬ್ಯಾಂಕಿಗೆ ಹೋಗುವಾಗ ಪೆನ್ ತೊಗೊಂಡು ಹೋಗ್ಬಿಡಿಪ್ಪ. ಏಕೆಂದರೆ ಈ ಪೆನ್ ನೀಡೋ ನೆಪದಲ್ಲೂ ಕೂಡ ನಮ್ಮ ಜನ ಮೋಸ ಮಾಡೋದಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. ಮೊನ್ನೆ ಸಂತೆಬೆನ್ನೂರಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ಆಗಿದೆ. ಲಕ್ಷಾಂತರ ರೂಪಾಯಿ ದೋಚ್ಬಿಟ್ಟಿದ್ದಾರೆ ಪೆನ್ನನ್ನು ನೀಡಿ. ಅದರಲ್ಲಿ 2 ಕಳ್ಳಿಯರು ಸಿಗಾಕೊಂಡಿದ್ದಾರೆ, ಒಬ್ಬರು ಮಾತ್ರ ಎಸ್ಕೇಪ್ ಆಗಿದ್ದಾರೆ. 1.5 ಲಕ್ಷ ರೂಪಾಯಿನ ತೊಗೊಂಡು ಹೋಗಿದ್ದಾರೆ. ಇನ್ನೂ ಅಧಿಕೃತವಾಗಿ ಸಿಕ್ಕಿದ್ದಾರೆ ಅಂತಕ್ಕಂಥ ಮಾಹಿತಿ ಇಲ್ಲ ಆ ಕೊನೆಯ ಪರ್ಸನ್ನು. ಸೊ ಹಾಗಾಗಿ ದಯವಿಟ್ಟು ಹುಷಾರಾಗಿರಿ. ಏಕೆಂದರೆ ಈ ಮುಗ್ಧ ಅಮಾಯಕರು ಹಳ್ಳಿ ಕಡೆಯಿಂದ ಬರ್ತಾರೆ, ನಮ್ಮ ಹತ್ರ ಪೆನ್ ಇಲ್ಲ, ಒಂಚೂರು ಬರ್ಕೊಡಿ ಅಂತಾರೆ. ಅದನ್ನೇ ಬಂಡವಾಳ ಮಾಡ್ಕೊಳ್ತಕ್ಕಂಥ ಈ ಒಂದು ಜನ ಅವ್ರಿಗೂ ಕೂಡ ಮೋಸ ಮಾಡ್ತಾರೆ. ಎಷ್ಟು ರೂಪಾಯಿ ಇದೆ ಇವ್ರ ಹತ್ರ ಏನು ಅಂತ ತಿಳ್ಕೊಳ್ತಾರೆ. ಅದನ್ನು ಡಿನಾಮಿನೇಷನ್ ಬರಿಬೇಕು ಅಂತ ಹೇಳ್ಬಿಟ್ಟು ನೋಟ್ಗಳನ್ನೆಲ್ಲ ಮೇಲಿಡಿ ಲೆಕ್ಕ ಮಾಡಿ ಬರಿಬೇಕು ಅಂತಾರೆ. ಆ ಮಧ್ಯೆ ಅವರಿಗೆ ಆ ಕಡೆ ಈ ಕಡೆ ಒಂಚೂರು ಯಾಮಾರಿಸ್ದಂಗೆ ಮಾಡಿಬಿಟ್ಟು ದುಡ್ಡನ್ನು ಹೊಡ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆ ಇದ್ದೇ ಇರುತ್ತೆ. ಸೊ ದಯವಿಟ್ಟು ಹುಷಾರಾಗಿರಿ. ಈ ಥರದ ಒಂದು ವಂಚನೆಗಳಿಗೆಲ್ಲ ಬಲಿಯಾಗಬೇಡಿ ಅಂಥೇಳಿ ಮತ್ತೊಮ್ಮೆ ನಾನು ನಮ್ಮೆಲ್ಲ ಪ್ರೀತಿಯ ರೈತರಾಗಿರ್ಬೋದು, ಯಾರು ಜಾಸ್ತಿ ಓದಿಲ್ಲ ಅವರಾಗಿರ್ಬೋದು ಕೇಳ್ಕೊಳ್ತಾ, ಅದೇ ರೀತಿ ವಿಶೇಷವಾಗಿ ನಮ್ಮ ಬ್ಯಾಂಕ್ನವ್ರ ಹತ್ರನೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಆ ಥರ ಒಂದಷ್ಟು ಹೆಚ್ಚಿನ ವಿದ್ಯಾವಂತರು ಅಥವಾ ಅಕ್ಷರ ಜ್ಞಾನ ಇಲ್ಲದೇ ಇರ್ತಕ್ಕಂಥವ್ರು ಬಂದಾಗ ದಯವಿಟ್ಟು ಅವ್ರಿಗೊಂಚೂರು ಸಹಾಯ ಮಾಡಿ.
ಡಿನಾಮಿನೇಷನ್ಸನ್ನು ನೀವೇ ಬರ್ಕೊಳೋದಾಗಿರ್ಬೋದು ಅಥವಾ ಚಲನ್ಸ್ಗಳನ್ನ ನೀವೇ ಫಿಲಪ್ ಮಾಡ್ಕೊಳೋದಾಗಿರ್ಬೋದು, ಆ ಮೂಲಕ ಒಂದಷ್ಟು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯ ಘಟನೆಗಳು ಆಗಿಂದಾಗೆ ಬರ್ತಾನೆ ಇರುತ್ತೆ ನಮ್ಮ ಕಣ್ಮುಂದೆ. ಚೆಕ್ ಬರೆಯೋ ನೆಪದಲ್ಲಿ ಅಷ್ಟು ದುಡ್ಡು ಹೋಯ್ತು, ಇಷ್ಟು ದುಡ್ಡು ಹೋಯ್ತು ಅಂದ್ಕೊಂಬಿಟ್ಟು ಪಾಪ ವರ್ಷ ಪೂರ್ತಿ ಕಷ್ಟಪಟ್ಟು ದುಡ್ದಿರ್ತಾರೆ ರೀ. ಯಾರೋ ಒಬ್ಬರು ಅವರ ಒಂದು ಸ್ವಾರ್ಥಕ್ಕೋಸ್ಕರ ಈ ರೀತಿ ಅನ್ಯಾಯವನ್ನು ಮಾಡ್ಕೊಂಡು ಹೋಗೋದು ಎಷ್ಟು ಸರಿ ಅಲ್ವಾ? ಪಾಪ ಅವ್ರಿಗೆ ಅದೆಷ್ಟು ಆಘಾತ ಆಗಬೇಡ. ಏನೇ ಆ ಪೊಲೀಸ್ನ ಒಂದು ಅತ್ಯಂತ ಶ್ರಮ ವಹಿಸಿ ಅವ್ರನ್ನ ಆದಷ್ಟು ಬೇಗ ಹಿಡಿದು ಅವರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು, ಅದರ ಜೊತೆಗೆ ಇವರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂಥೇಳಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ನಾನು ಬೆಳಗ್ಗೆನೂ ಕೂಡ ಹೇಳಿದ್ದೆ, ಈಗಿನ ಅಧಿಕೃತ ಮಾಹಿತಿ ಪ್ರಕಾರ ಕೇವಲ 6 ಅಡಿ ಅಷ್ಟು ಮಾತ್ರ ಬಾಕಿ ಇದೆ ಅಂತ ಹೇಳಲಾಗ್ತಿದೆ ನಮ್ಮ ಒಂದು ಭದ್ರಾ ಡ್ಯಾಮ್ ತುಂಬಲಿಕ್ಕೆ. ತುಂಬ ಖುಷಿ ವಿಚಾರ. ಆದಷ್ಟು ಬೇಗ ತುಂಬಿ ಹರಿಲಿ ಭದ್ರಾ ಡ್ಯಾಮ್ ಅಂತ ಶುಭ ಹಾರೈಸೋಣ. ಅದರ ಜೊತೆಗೆ ನಮ್ಮ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಜಾಂಡೀಸ್ ಇಂಜೆಕ್ಷನ್ ಕೊರತೆ ಕಾಡ್ತಾ ಇದೆ ಅಂತೆ. ಸೊ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು, ಅಧಿಕಾರಿಗಳು ಇದನ್ನು ಸರಿಪಡಿಸಿಪ್ಪ. ಯಾಕೆಂದರೆ ಯಾವಾಗ ಈ ಮಳೆಗಾಲದಲ್ಲಿ ಕಾಯಿಲೆಗಳು ಹೆಚ್ಚಾಗ್ತವೆ ಅಂತ ಹೇಳೋಕ್ಕಾಗಲ್ಲ. ಸಡನ್ನಾಗಿ ಏನಾದರೂ ಜಾಸ್ತಿ ಉಲ್ಬಣ ಆಗಿಬಿಟ್ಟು ಯಾವುದಾದ್ರೂ ಜೀವಕ್ಕೆ ತೊಂದರೆ ಆಗೋದಕ್ಕಿಂತ ಮುಂಚೆ ಎಚ್ಚರಿಕೆಯನ್ನು ವಹಿಸಿ ಅದಕ್ಕೆ ಒಂದು ಸೂಕ್ತ ಬಂದೋಬಸ್ತನ ವ್ಯವಸ್ಥೆಯನ್ನು ಕಾಪಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಈ ರೀತಿ ಆಗೋದು ಯಾವ ಹಾಸ್ಪಿಟ್ಲ್ಗಳಿಗೂ ಶೋಭೆ ತರ್ತಕ್ಕಂಥದ್ದಲ್ಲ. ಸೊ ದಯವಿಟ್ಟು ಅದ್ರ ಬಗ್ಗೆ ಒಂದು ಎಚ್ಚರಿಕೆಯನ್ನು ವಹಿಸಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಸಿಗಂದೂರು ಅಂದ್ರೇ ನಮಗೆ ತುಂಬ ಖುಷಿ ಆಗ್ತಿತ್ತು ಮೊದಲು, ಈಗಲೂ ಕೂಡ ತುಂಬ ಖುಷಿನೇ. ಯಾಕೆಂದರೆ ನಮ್ಮದೇ ಆ ಕಾರನ್ನ ನಾವು ಇಲ್ಲಿಂದ ತೊಗೊಂಡು ಹೋದರೂ ಕೂಡ ಆ ಕಾರನ್ನು ಬೋಟ್ ಮೇಲೆ ನಿಲ್ಲಿಸ್ಕೊಂಡು ಆ ಬೋಟ್ನಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ನ ನಮಗೆ ನೀಡ್ತಾ ಇದ್ದಂತಹ ಸಿಗಂದೂರು ಅಥವಾ ಸಿಗಂದೂರು ಚೌಡೇಶ್ವರಿಯ ದೇವಸ್ಥಾನ ಇನ್ನು ಮುಂದೆ ಹೆಚ್ಚು ನೀವು ಆ ಬೋಟ್ಗೆ ಕಾಯ್ದೇನೆ ಅಥವಾ ನೀವು ಆ ಒಂದು ಕಾರನ್ನು ಈ ಕಡೆಯಿಂದ ಆ ಕಡೆ ಶಿಫ್ಟ್ ಮಾಡೋಕ್ಕೆ ರಿಸ್ಕ್ ತೊಗೊಳ್ದೇನೆ ತುಂಬ ಸುಲಭವಾಗಿ ನೀವೇ ಒಂದು ತೂಗು ಸೇತುವೆನ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಆ ತೂಗು ಸೇತುವೆ ಲೋಕಾರ್ಪಣೆಗೊಳ್ತಾ ಇದೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಶರಾವತಿ ಹಿನ್ನೀರಿನಲ್ಲಿ ಈ ಒಂದು ತೂಗು ಸೇತುವೆ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಏಷ್ಯಾದ 2ನೇದು ದೊಡ್ಡದು ಅಂತೇನೋ ಹೇಳ್ತಿದ್ದಾರೆ. ಬಟ್ ಅಧಿಕೃತವಾಗಿ ಇನ್ನೂ ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಮಾಹಿತಿ ಇಲ್ಲ. ಬಟ್ ಒಂದು ಖುಷಿ ವಿಚಾರ ಏನು ಅಂದರೆ ಜನರಿಗೆ ಏನೋ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸನ್ನು ಕೊಡ್ತಕ್ಕಂಥ ಈ ಒಂದು ತೂಗು ಸೇತುವೆ ಇದರಿಂದ ಒಳ್ಳೆಯದಾಗಲಿ. ಜನರಿಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಅದ್ರ ಜೊತೆಗೆ ಒಂದಷ್ಟು ಡಿಸ್ಟೆನ್ಸನ್ನು ನೀರಿನ ಮೇಲೆ ಎಂಜಾಯ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಅಫ್ಕೋರ್ಸ್ ಯಾರೆಲ್ಲ ಬೋಟ್ನಿಗೆ ಹಿಂದಂಗೆ ಹೋಗಬೇಕು ಅಂತಿದ್ರೆ ಅವ್ರಿಗೂ ಕೂಡ ಆ ಪ್ರೊಸೀಜರ್ನ ಇಟ್ಟಿದ್ದಾರೆ. ಬೋಟ್ನಲ್ಲಿ ಹೋಗೋರು ಕೂಡ ಬೋಟ್ನಲ್ಲಿ ಹೋಗ್ಬೋದು ಅಂತ ಹೇಳ್ತಾ, ಸೊ ಇವತ್ತು ಲೋಕಾರ್ಪಣೆಗೊಳ್ತಾ ಇರ್ತಕ್ಕಂಥ ಈ ಒಂದು ಸಿಗಂದೂರು ಚೌಡಮ್ಮ ದೇವಿಯ ಏನೊಂದು ತೂಗು ಸೇತುವೆ ಇದೆ, ಅದು ದೀರ್ಘಕಾಲ ಎಲ್ರಿಗೂ ಲೋಕಕ್ಕೆ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ಒದಗಿ ಬರಲಿ ಅಂಥೇಳಿ ನಾನು ಕೂಡ ಆ ದೇವಿಯಲ್ಲಿ ಕೇಳ್ಕೊಳ್ತಾ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ತುಂಬ ವರ್ಷಗಳಿಂದ ನಮ್ಮದು ಒಂದು ಬೇಡಿಕೆ ಇದ್ದೇ ಇದೆ, ದಾವಣಗೆರೆ ಕಡೆಯೂ ಯಾರಾದರೂ ಒಂಚೂರು ಗಮನ ವಹಿಸಿರಿಪ್ಪ ನೋಡ್ರಿ ಅಂಥೇಳಿ. ಆದರೆ ಯಾಕೋ ಈ ದಾವಣಗೆರೆ ಕಡೆಗೆ ಯಾರೂ ಅಷ್ಟಾಗಿ ಗಮನನೇ ಕೊಡ್ತಿಲ್ವೇನೋ ಅಂತ ಬೇಜಾರದೊಂದಿಗೆ ಮುಂದಿನ ವಿಚಾರವನ್ನು ಹೇಳ್ತಾ ಇದ್ದೀನಿ. ಯಾಕೆ ಸರ್ ಬೇಜಾರು ಅಂತ ಕೇಳ್ತೀರಾ? ರಾಯಚೂರಿಗೆ ವಿಮಾನ ನಿಲ್ದಾಣ ಬರ್ತಾ ಇದೆ. ಸೊ ಖಂಡಿತ ನಂಗೆ ಹೊಟ್ಟೆಯವರು ಏನಿಲ್ಲ, ಬರಲಿ. ಆದರೆ ನಮ್ಮ ದಾವಣಗೆರೆ ಯಾವುದಕ್ಕೂ ಕೊರತೆ ಇಲ್ಲ. ಅದರಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ಲಿ ಏನಂತ ಹೇಳಿದ್ರೆ ಕರ್ನಾಟಕಕ್ಕೆ ಹೃದಯ ಭಾಗದಲ್ಲಿದ್ದೀವಿ ಸರ್. ನಾವು ಯಾವ ಕಡೆ ತೊಗೊಂಡ್ರೂ ಕೂಡ ನಾವು ಸೆಂಟ್ರ್ ಪ್ಲೇಸು. ಬೆಂಗಳೂರಿಗೂ ಅಷ್ಟೇ ದೂರ, ಹುಬ್ಳಿಗೂ ಅಷ್ಟೇ ದೂರ, ಈ ಕಡೆ ಬಳ್ಳಾರಿ ಶಿವಮೊಗ್ಗಕ್ಕೆ ಹೋದರೂ ಅಷ್ಟೇ ದೂರ. ಯಾವ ಕಡೆಯಿಂದ ಹೋದರೂ ಕೂಡ ದಾವಣಗೆರೆ ಒಂಥರ ಸೆಂಟ್ರ್ ಅಂದರೆ ಸೆಂಟ್ರ್ ಪಾಯಿಂಟು. ಇಷ್ಟು ಕನ್ವೀನಿಯೆಂಟ್ ಆಗಿರ್ತಕ್ಕಂಥ ರಸ್ತೆ ಮಾರ್ಗ, ಇಷ್ಟು ಕನ್ವೀನಿಯೆಂಟ್ ಆಗಿರ್ತಕ್ಕಂಥ ರೈಲ್ವೆ ಮಾರ್ಗ ನಿಮಗೆಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಇಲ್ಲಿಂದ ಒಂದು ವಿಮಾನ ಆದರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ತುಂಬ ಜನರ ಬೇಡಿಕೆ ಇದ್ದೇ ಇದೆ. ಅದ್ರ ಜೊತೆಗೆ ಒಂದಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ, ಅದ್ರ ಜೊತೆಗೆ ಒಂದಷ್ಟು ಡೆವಲಪ್ಮೆಂಟ್ಸ್ ಕೂಡ ಆಗತ್ತೆ. ಏಕೆಂದರೆ ಒಂದು ಜಮಾನದಲ್ಲಿ ಈ ಕಾಟನ್ ಮಿಲ್ಗಳನ್ನ ಇಟ್ಕೊಂಡು, ಎಣ್ಣೆ ಫ್ಯಾಕ್ಟ್ರಿಗಳನ್ನ ಇಟ್ಟುಕೊಂಡು, ಈ ಹರಿಹರ ಫಾಲಿಫೈಬರ್ಸ್ ಇಟ್ಟುಕೊಂಡು ದೇಶಕ್ಕೆ ಹೆಸರು ಮಾಡಿರ್ತಕ್ಕಂಥ ಊರು, ಮ್ಯಾಂಚೆಸ್ಟರ್ ಸಿಟಿ ಅಂತ ಹೆಸರು ಮಾಡಿರ್ತಕ್ಕಂಥ ಊರು ನಮ್ಮ ದಾವಣಗೆರೆ. ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಂದೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ವಿನೋದಮ್ಮ ಸರ್. ವಿನೋದಮ್ಮ, ಹೇಗಿದ್ದೀರಿ ಅಮ್ಮ? ಚೆನ್ನಾಗಿದ್ದೀರಿ ಸರ್, ನೀವು ಚೆನ್ನಾಗಿದ್ದೀರಿ ಸರ್? ಹಾಂ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಆಯ್ತು ಸರ್. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಯಾರಿಗೂ ಇಲ್ಲ ಸರ್. ಇವತ್ತಿನ ದಿನ ಹುಟ್ಟುಹಬ್ಬ ಯಾರು ಆಚರಿಸ್ಕೊಂತ ಇದ್ದಾರೆ, ಆಮೇಲೆ ಮದುವೆ ವಾರ್ಷಿಕೋತ್ಸವ ಯಾರು ಆಚರಿಸ್ಕೊಂತ ಇದ್ದಾರೆ, ಎಲ್ಲರಿಗೂ ಶುಭಾಶಯಗಳು. ನಿಮಗೂ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಏನು ತಿಂಡಿ ತಿಂದ್ರಿ? ನಮ್ದು ಮಂಡಕ್ಕಿ ಚಿತ್ರಾನ್ನ ಸರ್. ಮಂಡಕ್ಕಿ ಚಿತ್ರಾನ್ನ, ಓಕೆ.
ಸರ್ ಈಗ ನೀಲಮ್ಮರು ಒಂದು ಉತ್ತರ ಹೇಳಿದ್ರಲ್ಲ ಅದು ಅವಾಗ್ಲೇ ಹೇಳ್ಬೇಕು ಅನ್ಕೊಂಡೆ ಹಂಗೈ ಅಂತ ಅದು ಅವರೇ ಹೇಳಿಬಿಟ್ರಿ ಇವತ್ತು. ಇನ್ನೊಂದು ಹೇಳಿದ್ರಲ್ಲ ಇವತ್ತು ಅದು ತಲೆನೋವು ಸರ್. ತಲೆನೋವಾ? ಹೌದು ಸರ್, ಅದು ಬಂದ್ರೆ ಹಾಗೆ ಉಳಿದ್ ಬಿಡ್ತೈತೆ ಅದು ನೋವು. ಹೋದ್ಮೇಲೆನೂ ಅದನ್ನ ತಲೆನೋವಿನ ನೆನಪು ಹಾಗೆ ಇರುತ್ತೆ. ಹೋದ್ರೆ ಉಳಿಯುತ್ತೆ ಅಂದ್ರಲ್ಲ, ಅದು ಉಳಿಯುತ್ತೆ, ಬಂದ್ರೆ ಕಾಡುತ್ತೆ ತಲೆನೋವು ಸರ್. ಓಕೆ. ತಲೆನೋವು ಬಂತು ಅಂದ್ರೆ ಯಾವ ಊಟನೂ ಇಷ್ಟ ಬರಲ್ಲ, ಯಾರ ಮಾತು ಇಷ್ಟ ಬರಲ್ಲ, ಏನು ಇಷ್ಟ ಬರಲ್ಲ ಸರ್. ಅದೇ ಇರ್ಬೋದು, ಇನ್ನೊಂದ್ಸರಿ ನಾಳೆ ನೀಲಮ್ಮರ್ ಮಾಡಿದ್ರೆ ಕೇಳ್ಬೇಕು. ಖಂಡಿತಮ್ಮ, ಖಂಡಿತ ಕೇಳ್ತೀನಿ. ಬಂದ್ರೆ ಇರುತ್ತೆ, ಹೋದ್ರು ಕಾಡುತ್ತೆ. ಬಂದ್ರೆ ಕಾಡುತ್ತೆ, ಹೋದ್ಮೇಲೆ ಉಳಿಯುತ್ತೆ ಅಂತ ಅದು. ತಲೆನೋವು ಬಂದ್ ಹೋದ್ಮೇಲೆ ಅದ ನೋವು ಹಾಗೆ ಇರುತ್ತೆ, ತಲೆನೋವಿಂದ ಇದು ಹಂಗೆ ಇರುತ್ತೆ. ಬಂದ್ರಂತೂ ತಲೆನೋವು ಬಾರಿ ಕಾಡ್ತಾನೆ ಇರುತ್ತೆ. ಅವರು ಆಕ್ಸಿಜನ್ ಬಂದ್ಬಿಟ್ಟು ಚಿಂತೆಗಲ್ಲೇ ಹತ್ರದಲ್ಲಿ ಇದೀರಿ ಅಂತ ಹೇಳಿದ್ರು, ಅದಕ್ಕೆ ನಾನು ಇದು ಇರ್ಬೋದು ಅಂತ ಗೆಸ್ ಮಾಡಿದೆ. ಹೇಳ್ಬೇಕು ಅವ್ರು ನಾಳೆ ಮಾಡ್ತಾರೆ. ಖಂಡಿತಮ್ಮ, ನಾಳೆ ಮತ್ತೊಮ್ಮೆ ಕೇಳ್ತೀನಿ, ನೋಡೋಣ ಅದು ಸರಿ ಉತ್ತರ ಇರ್ಬೋದಾ ಅಂತ ನನಗೂ ಕೂಡ ಅನಿಸ್ತಿದೆ. ಓಕೆ ಸರ್, ನಾನೊಂದು ಹೇಳ್ತೀನಿ. ಹಾಗಾದ್ರೆ ನುಂಗಿದ್ರೆ ರಸ, ಉಗುಳಿದ್ರೆ ಕಸ. ನುಂಗಿದ್ರೆ ರಸ, ಉಗುಳಿದ್ರೆ ಕಸ. ನೀರ್ಲೆ ಹಣ್ಣಿಂದ? ಇಲ್ಲ ಸರ್, ಇಲ್ಲ. ಓಕೆ. ನುಂಗಿದ್ರೆ ರಸ, ಉಗುಳಿದ್ರೆ ಮಾತ್ರ ಪೂರ ಕಸ ಆಗಿರುತ್ತದೆ. ಅದೇ ಇದೇನು ಬೀಡ ಗಿಡ ಹಾಕೊಳ್ತಾರಲ್ಲ ಅದ? ಇಲ್ಲ ಸರ್. ಓಕೆ. ಕಬ್ಬು ಸರ್. ಆಪ್ಷನ್ಸ್ ಏನಾರು ಇದ್ರೆ ಹೇಳಿ, ಅಥವಾ ಏನಾರು ಕ್ಲೂ ಇದ್ರೆ ಹೇಳಿ. ಕಬ್ಬು ಕಬ್ಬು ಕಬ್ಬು. ಓಕೆ ಓಕೆ. ಹಾ ಹಾ ಹಾ. ನುಂಗಿದ್ರೆ ರಸ, ಫುಲ್ಲು ರಸ ಮಾತ್ರ ಒಳಗೆ ಹೋಗುತ್ತೆ. ನುಂಗಿದ್ರೆ ಪೂರ್ತಿ, ಉಗುಳಿದ್ರೆ ಅದು ಬರೀ ಕಸ ಅಷ್ಟೇ. ಕಸನೇ, ಕಸ ಕಸ. ಕರೆಕ್ಟ್ ಕರೆಕ್ಟ್, 100% ಕರೆಕ್ಟ್. ಕಬ್ಬು ಸರಿಯಾಗಿರ್ತಕ್ಕಂಥ ಉತ್ತರ. ಒಂದೇ ರೊಟ್ಟಿ ಇಡೀ ದೇಶಕ್ಕೆ ಊಟ. ಚಂದ್ರನ, ಆಕಾಶನ? ಓಕೆ ಸರ್, ಚಂದ್ರ. ಚಂದ್ರನ? ಹೌದು ಸರ್, ಗೆಸ್ ಮಾಡಿದ್ರಿ. ಓಕೆ ಅಮ್ಮ, ಓಕೆ ಓಕೆ. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಸೊ 2 ಪ್ರಶ್ನೆಗಳು ಚೆನ್ನಾಗಿತ್ತು ನಿಮ್ದು. ಇದು ಇನ್ನು ಕುಡಿದ್ರೆ ರಸ, ಉಗಿದ್ರೆ ಕಸ, ತುಂಬಾ ಚೆನ್ನಾಗಿತ್ತು. ಅಫ್ಕೋರ್ಸ್ ಕಬ್ಬು ಚೆನ್ನಾಗಿರ್ತಕ್ಕಂಥ ಒಂದು ಪ್ರಶ್ನೆ ಕೇಳಿದ್ರಿ. ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ತಿಂತೀವಲ್ಲ ಸರ್? ಹೌದು ಹೌದು. ಅದ್ರಲ್ಲಿ ನಮ್ಮೂರ್ ಕಡೆ ಎಲ್ಲ ಸಿಗ್ತವೆ ಡೈಲಿ. ಫಲ ಇದಾವೆ, ಯಾವ ಬೇಕಾದ್ರೂ ತಿನ್ಬಹುದು. ಹೌದು ಹೌದು. ಸಿಗ್ಲಿಲ್ಲ ಸಂಕ್ರಾಂತಿಗೆ ಮಾತ್ರ ತಿಂತಾರೆ, ಬೇರೆ ಕಡೆ. ಹೌದು ಹೌದು. ಮೊದ್ಲೆಲ್ಲ ಕಬ್ಬು ತಿನ್ನೋದೇ ಒಂದು ಹಬ್ಬ ಆಗೋಗಿತ್ತು. ಹಬ್ಬ ಆಗಿತ್ತು ಸರ್. ನಾವೆಲ್ಲ ಸಣ್ಣರಿದ್ದ ನಮ್ಮ ಅಪ್ಪ ಅಮ್ಮರೆಲ್ಲ ಕಬ್ಬು ಬೆಳೀತಿದ್ರಲ್ಲ. ಇವಾಗ್ಲೂ ಇದಾವ ನಮ್ ತವ್ರ ಮನೆ ಊರಲ್ಲಿ. ಓಕೆ. ಕಬ್ಬಿನ ಹೊಲಗಳು ಅದಾವ, ಇವಾಗ ಯಾವಾಗ ಬೇಕಾದ್ರೂ ತಿನ್ಬಹುದು. ಹೌದೌದು. ಬಟ್ ಸಿಟಿ ಅವ್ರ ಕಡೆ ಎಲ್ಲ ಯಾವ ಕಬ್ಬಿನ ಹಾಲಲ್ಲಿ ಕುಡಿದಷ್ಟು ರುಚಿನೇ ಸಿಗಲ್ಲ. ಅದು ಹೊಲಲ್ಲಿ ಕಬ್ಬು ಮುರ್ಕೊಂಡ್ ತಿಂತೀವಲ್ಲ, ಅದು ರುಚಿನೇ ಬೇರೆ. ನಿಜ ನಿಜ. ಬಟ್ ಇವಾಗಿನ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಯಾರು ಅಷ್ಟೊಂದು ಹಲ್ಗಳು ಗಟ್ಟಿ ಇಲ್ಲ ಅಂತ ಅನ್ಸುತ್ತೆ, ಅಥವಾ ಅಷ್ಟು ಆಸಕ್ತಿನೂ ಇಲ್ಲ ಅಂತ ಅನ್ಸುತ್ತೆ ಕಬ್ಬು ತಿನ್ನೋದಕ್ಕೆ. ಹೌದು ಸರ್, ನಾವು ಇವಾಗ್ಲೂ ತಿಂತಾವ ಸರ್. ಇಲ್ಲ, ತಿನ್ಬೇಕು, ಯಾಕಂದ್ರೆ ಅದರಿಂದ ಹಲ್ ಗಟ್ಟಿ ಆಗತ್ತೆ ಅಂತ ಹೇಳ್ತಾರೆ. ಊರಿಗೆ ಹೋಗಿ ಬಂದ್ವಿ ಅಂದ್ರೆ ಬರೋ ಕಾಯಿನಲ್ಲೇ ಇರ್ತಾವ, ಯಾರು ಏನು ಅನ್ನಲ್ಲ. ತಿನ್ನಕಲ್ಲ, ಒಂದ್ ಮುರ್ಕಂಡ್ರು ಹೊಲ್ದಾರ ಇದ್ರು ಏನನ್ನಲ್ಲ, ಇಲ್ಲ ಅಂದ್ರು ಇದ್ರುನು ಅವ್ರೇ ಕೊಟ್ಬಿಡ್ತಾರ ಮುರ್ದು. ನಿಜ ನಿಜ. ಅಲ್ಲ, ಹಳ್ಳಿಯವ್ರು ಯಾವಾಗ್ಲೂ ಬಿಡಿ ಧಾರಾಳ್ತನ. ನೀವು ಹೋಗ್ತಾ ಏನಾದ್ರು ಒಂದೆರಡು ಹರ್ಕೊಂಡ್ ತಿಂತೀನಿ ಅಂದ್ರೆ ತಿನ್ಕೊಂಡ್ ಹೋಗ್ರಪ್ಪ ಇಲ್ಲೇ ಅಂತಾರೆ. ಆಮೇಲೆ ಕಡ್ದಿರ್ತಾರೆ, ಲಾರಿಗೆ ಲೋಡ್ ಮಾಡ್ತಾ ಇರ್ತಾರೆ. ಅವಾಗಂತೂ ಒಳ್ಳೊಳ್ಳೆ ಸಿಗ್ತಾವ, ನಮ್ಗೆ ಯಾವ್ದು ಬೇಕಾದ ಅವ್ ಹಾಕ್ಸ್ಕೊಂಡ್ ಬರ್ತೀವಿ, ತಿಂತೀವಿ. ಚೆನ್ನಾಗಿರುತ್ತೆ. ಎಸ್ ಮಾ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕೆ ಮತ್ತು ಪ್ರಶ್ನೆಗಳಿಗೆಲ್ಲ ನಮಗೂ ಕೇಳಿದ್ದಕ್ಕೆ ಉತ್ತರವನ್ನು ಕೊಟ್ಟಿದ್ದಕ್ಕೆ. ಒಳ್ಳೇದಾಗ್ಲಿ ಮಾ, ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ತೆ. ಥ್ಯಾಂಕ್ ಯು ಮಾ, ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ನಾನಾಗಲೇ ಹೇಳ್ತಾ ಇದ್ದೆ, ಸಿಗಂದೂರು ಒಂದು ಲೋಕಾರ್ಪಣೆಗೊಂಡ ನಂತರ ರಾಯಚೂರಿಗೆ ವಿಮಾನ ನಿಲ್ದಾಣ ಬರ್ತಾ ಇದೆ. ಖಂಡಿತ ಬೇಜಾರಿಲ್ಲ ಸರ್, ರಾಯಚೂರಿಗೆ ಬರಲಿ. ಅದ್ರ ಜೊತೆಗೆ ನಮ್ಮ ದಾವಣಗೆರೆ ಕಡೆಯಿಂದ ಕೂಡ ಒಂಚೂರು ಗಮನ ಕೊಡಿ. ಏಕೆಂದರೆ ತುಂಬ ವರ್ಷಗಳಿಂದ ಯಾವುದೇ ರೀತಿ ಸ್ಟಾರ್ಟಪ್ಸ್ಗಳಿಲ್ಲದೆ ದಾವಣಗೆರೆ ಒಂಥರ ಬೋರ್ ಸಿಟಿ ಅನ್ನಿಸ್ತಾ ಇರ್ಬೋದು ಎಲ್ರಿಗೂ. ಸೊ ಏನಾದರೂ ಒಂಚೂರು ಹೊಸತನ ಕೊಡೋ ಪ್ರಯತ್ನವನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ನೀವು ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಆಯ್ತು ಸರ್, ದೋಸೆ, ಶೇಂಗಾ ಚಟ್ನಿ, ಸೀಕರಣೆ. ಅಬ್ಬಾ, ಮೂರು ದೋಸೆ, ಶೇಂಗಾ ಚಟ್ನಿ, ಸೀಕರಣೆ. ಒಳ್ಳೇದಾಗ್ಲಿ ಸರ್, ಥ್ಯಾಂಕ್ ಯು. ಯಾಕಂದ್ರೆ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ನಿಮ್ಮ ಟೀಮಿಗೆ ಶುಭಾಶಯ ಸರ್. ಚೆನ್ನಾಗಿ ಬರ್ತಿದೆ ಪ್ರೋಗ್ರಾಮ್, ಇನ್ನೂ ಹಿಂಗೆ ಬರ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಕೇಳಿ ಸರ್. ರೋಮನ್ ಸಂಖ್ಯೆಗಳನ್ನು ಪ್ರತಿನಿಧಿಸಲು ಇವುಗಳಲ್ಲಿ ಯಾವುದನ್ನು ಬಳಸುವುದಿಲ್ಲ ಅಂತ. ಸರ್, ಆಪ್ಷನ್ ಸರ್? ಆಪ್ಷನ್ಸು ಐ, ವಿ, ಎಕ್ಸ್, ಚೆ. ಜೆ 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 ಜೇನಾ? ಅರ್ಥ ಆಗ್ಲಿಲ್ಲ, ಅಲ್ಲಿ ಬರ್ತಾ ಇಲ್ಲ ಟಿವಿಯಲ್ಲಿ. ರೋಮನ್ ಸಂಖ್ಯೆಗಳನ್ನು ಬಳಸಲು, ರೋಮನ್ ಸಂಖ್ಯೆಗಳನ್ನು ಪ್ರತಿನಿಧಿಸಲು
ಇವುಗಳಲ್ಲಿ ಯಾವುದನ್ನು ಬಳಸುವುದಿಲ್ಲ ಅಂತ. IVXJ. ಎಕ್ಸ್ ಎಕ್ಸಾ? ಒಂದ್ ನಿಮಿಷ ಸರ್. ಎಕ್ಸ್ ಬಳಸ್ತಾರೆ ಸರ್. ಜೆ ಇರ್ಬೇಕು. ಜೇನಾ? ಎಕ್ಸ್ ಬಳಸ್ತಾರಲ್ಲ ಸರ್. ಶೋರ್ ಜೇನಾ? ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರಿಯಾಗಿರ್ತಕ್ಕಂಥ ಉತ್ತರ ಜೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ ಸರ್. ಒಳ್ಳೆದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಎಸ್ ಸರ್, ನಮಸ್ತೆ. ಧನ್ಯವಾದಗಳು ಸರ್. ಜಯ ಆಂಜನೇಯ ಸರ್. ಜಯ ಆಂಜನೇಯ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ದಾವಣಗೆರೆಯೂ ಕೂಡ ಏನಾದರೂ ಒಂದಷ್ಟು ಸ್ಟಾರ್ಟಪ್ಸ್ಗಳು ಬರಲಿ ಅಂಥೇಳಿ ನಾನು ಕೂಡ ಎಲ್ಲ ದಾವಣಗೆರೆ ಜಿಲ್ಲೆಯ ಪರವಾಗಿ ಕೇಳ್ಕೊಳ್ತಿದ್ದೀನಿ. ಯಾಕೆಂದರೆ ಹರಿಹರ ಪಾಲಿಫೈಬರ್ಸ್ ಕೂಡ ಕುಂಠಿತಾ ಸಾಗ್ತಾ ಇದೆ. ಏನೂ ಹೊಸತನಗಳೇ ಕಾಣಿಸ್ತಾ ಇಲ್ಲ. ಯಾವುದೂ ಒಂದು ಏನೂ ಸ್ಟಾರ್ಟಪ್ಸ್ಗಳು ಕಾಣಿಸ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ಏನಾದರೂ ಒಂಚೂರು ಬಂತು ಅಂದರೆ ಒಂದಷ್ಟು ಉದ್ಯೋಗಗಳ ಸೃಷ್ಟಿ ಆಗುತ್ತೆ. ನಮ್ಮ ದಾವಣಗೆರೆಯೂ ಕೂಡ ಒಂದಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ತಿಂಡಿ ಆಯ್ತು ಸರ್, ನಿಮ್ದು? ಇಲ್ಲ ಸರ್, ಇವತ್ತು ಸಂಕಷ್ಟ ಚತುರ್ದಶಿ ಅಲ್ವಾ? ಸ್ವಲ್ಪ ಕಷ್ಟಗಳು ದೂರ ಆಗ್ಲಿ ಅಂತ ಹೇಳಿ ಸಂಕಷ್ಟ ಚತುರ್ಥಿ ಮಾಡ್ತಾ ಇದ್ದೀರಾ? ಕಷ್ಟಗಳು ಅಂತೇನಿಲ್ಲ ಸರ್, ನಮ್ಮ ಒಂದು ಆರೋಗ್ಯ ಸುಧಾರಣೆಗೋಸ್ಕರ ಅಟ್ಲೀಸ್ಟ್ ದೇವ್ರ ಹೆಸರಿಂದ ಒಂದ್ ದಿವಸ ಉಪವಾಸ ಇದ್ಬಿಡೋಣ ಅಂತ ಅಷ್ಟೇ. ಹೌದಾ ಸರ್? ಓಕೆ. ಅದೇನೋ ನಾನು ಬಹಳ ಜನಕ್ಕೆ ಸಂಕಷ್ಟ ಅಂತ ಹೇಳಿದಾಗ ಈ ಸಂಕಷ್ಟ ಯಾಕೆ ಮಾಡ್ತೀರಾ ಅಂತ ಕೇಳಿದ್ರೆ, ಸಮ್ ಪ್ಲಸ್ ಕಷ್ಟ ಅಂದ್ರೆ ನಿಮ್ ಕಷ್ಟಗಳನ್ನ ಕೂಡ್ಸಿಟ್ರೆ ಸುಖ ಜಾಸ್ತಿ ಬರುತ್ತೆ ನೋಡಿ. ಇಂಗ್ಲಿಷ್ ಇಂದ ಸಮ್ ಮಾಡಿ ಆಮೇಲೆ ಕಷ್ಟಗಳನ್ನ ಕೂಡ್ಸಿ. ಸೊ ಅವಾಗ ಸಂಕಷ್ಟಗಳನ್ನ ಯಾರು ಕೂಡ್ಸಿ ಹೆಚ್ಚಿಗೆ ಮಾಡ್ಕೊಂತಾರ ಅವರಿಗೆ ಸ್ವಲ್ಪ ದುಡಿಮೆದು ದುಡ್ಡು ಜಾಸ್ತಿ ಉಳಿಯುತ್ತೆ. ಓಕೆ. ಸೊ ಹಾಗಾಗಿ ಎಲ್ರಿಗೂ ನಾನು ಸ್ವಲ್ಪ ತಮಾಷೆಗೆ ಸಂಕಷ್ಟ ಅಂತ ಯಾರು ಹೇಳಿದ್ರೆ ಅವರಿಗೆ ಸಮ್ ಕಷ್ಟ ಅಂತ ಹೇಳ್ತಾ ಇರ್ತೀನಿ. ಮತ್ತೆ ಸರ್ ಸಮಾಚಾರ? ಲಾಸ್ಟ್ ವೀಕ್ ಎಲ್ಲ ಚೆನ್ನಾಗಿತ್ತು ಸರ್, ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗುರು ಪೂರ್ಣಿಮೆ ದಿನ ಎಲ್ಲ ನೀವು ಚೆನ್ನಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ರಿ. ನಮ್ ಗುರುರಾಯರ ದರ್ಶನದ ಮಾತುಗಳು ಕೇಳಿ ಕರುಣಾನಂದ ಆಯ್ತು. ಖಂಡಿತ ಸರ್. ನಾವು ಎಲ್ಲ ಆ ಕಡೆ ಸೈಡ್ ಹೋಗಿದ್ವಿ, ರಾಯರ ಮಠದ ಹತ್ರ. ಆಮೇಲೆ ಅದೇನ್ ಸರ್, ನಮ್ಮ ಇವರು ಯಾರು ಸಾಯಿಬಾಬಾ ದೇವಸ್ಥಾನದ ಹತ್ರ ಸುಮಾರು 1.5 ಕಿಲೋಮೀಟರ್ ದೂರ ಇದು ಜಾತ್ರೆ ನೋಡೇ ನಮ್ಗೆ ಒಂಥರ ಖುಷಿ ಆಯ್ತು. ಜಾತ್ರೆ ನೋಡಿ ಆ ಗುರು ಪೂರ್ಣಿಮೆ ದಿನ ಗುರುಗಳ ದರ್ಶನ ಮಾಡೋದು, ಅವ್ರ ಪಾದಗಳನ್ನ ನೋಡೋದು, ಅದು ಒಂದ್ ರೀತಿ ಭಗವಂತ ಸ್ವತಃ ನಮ್ ಭೂಮಿಗೆ ಇಳಿದು ಬಂದಂಗೆ ನಮಗೆ ಆಶೀರ್ವಾದ ಮಾಡಕ್ ಕೊಟ್ಟಂಗೆ, ಹಂಗೆ ಒಂದ್ ರೀತಿ ಆದಂತ ಆಶೀರ್ವಾದ. ಹಾಗಾಗಿ ಅವತ್ತಿನ ದಿನ ಎಲ್ಲಾ ಚೆನ್ನಾಗ್ ಕಾರ್ಯಕ್ರಮ ನಡೆದು ಲಾಸ್ಟ್ ವೀಕ್ ಎಲ್ಲ ತುಂಬಾ ಚೆನ್ನಾಗ್ ಕಾರ್ಯಕ್ರಮ ಬರ್ತಾ ಇದ್ವು ಸರ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮ್ಗ ಮಾತಾಡಕ್ಕೆ ಅವಕಾಶ ಸಿಗ್ಲಿಲ್ಲ. ಓಕೆ. ಕಾರ್ಯಕ್ರಮದ ನಡುವೆ ನಾವು ಎಲ್ಲ ನಿಮ್ಮ ಡ್ರೆಸ್ಗಳನ್ನೆಲ್ಲ ನೋಡ್ತಾ ಇದ್ವಿ, ಅವು ಕೂಡ ತುಂಬಾ ಚೆನ್ನಾಗಿದ್ವು. ಮತ್ತೆ ಸರ್ ಸಮಾಚಾರ? ಸರ್ ಹೇಳ್ಬೇಕು, ಒಂದ್ ಪ್ರಶ್ನೆ ಕೇಳ್ಬೋದಾ ಸರ್? ಹೇಳಿ ಸರ್. ನಾನು ಈ ಗುರು ಪೂರ್ಣಿಮೆದು ಒಂದು ಅಧ್ಯಯನ ಮಾಡಿದೆ. ಆಕ್ಚುಲಿ ಪೂರ್ಣಿಮೆ ಅಂತಂದೇಳಿ ಯಾಕೆ ಇಡ್ತಾರೆ ಅಂತಂದ್ ಹೇಳ್ಬಿಟ್ಟು, ಈ ಗುರು ಮತ್ತೆ ಈ ಗುರುಗೆ ಪೂರ್ಣಿಮೆ ಅಂತಲೇ ಯಾಕೆ ಕರೀತಾರೆ ಅಂತ ಹೇಳಿ ಸರ್, ಹೇಳಿ. ಅವಾಗ ನಾನು ಸ್ವಲ್ಪ ಗಮನ ಹರಿಸಿ ನೋಡಿದಾಗ ಈ ಆಕ್ಚುಲಿ ಈಗ ನೋಡಿ, ಗುರು ಬರೋದು ಕೂಡ ಪೂರ್ಣಿಮೆ ದಿನ. ಹೌದು. ಬುದ್ಧನ ದಿನವೂ ಕೂಡ ಬರೋದು ಪೂರ್ಣಿಮೆ ದಿನ. ಹೌದು. ನಾವು ಗುರು ಪೂರ್ಣಿಮೆ ಅಂತಲೇ ಆಚರಿಸ್ತೀವಿ, ಬುದ್ಧ ಪೂರ್ಣಿಮೆ ಅಂತಲೇ ಆಚರಿಸ್ತೀವಿ. ಹೌದು. ಈಗ ನಾವ್ ಯಾರಾದ್ರೂ ಗುರುಗಳು ಹಾಗೆ ಆ ಸ್ಥಾನದಲ್ಲಿ ಕುತ್ಕೊಂಡಿರೋರು ತುಂಬಾ ಎತ್ತರವಾಗಿರೋಂತ ಸ್ಥಾನದಲ್ಲಿ ಇರ್ತಾರೆ. ನಿಜ. ಸೊ ಆ ಸ್ಥಾನದಲ್ಲಿ ಇರೋಂತವ್ರು ಏನಾದ್ರೂ ಹೇಳ್ತಾ ಇದ್ದಾರೆ ಅಂದ್ರೆ ಅದನ್ನ ಶಿಷ್ಯ ಅಂದ್ರೆ ಪರಿಪೂರ್ಣವಾಗಿ ಪಾಲಿಸ್ಬೇಕು ಅಂತ ಹೇಳಿರುತ್ತೆ. ಹೌದು. ಸೊ ಆಗ ಒಂದ್ ವೇಳೆ ಏನಾದ್ರೂನು ಆ ಸ್ಥಾನದಲ್ಲಿ ಇರೋರು ಹೇಳಿದ್ದನ್ನ ಅದನ್ನ ಶಿಷ್ಯ ಅಂದ್ರು ಪಾಲಿಸದೇ ಇದ್ರೆ, ಅಥವಾ ಅವ್ರು ಏನಾದ್ರೂ ತಪ್ಪು ಮಾಡಿದ್ರೆ ಆ ತಪ್ಪುಗಳನ್ನ ಪರಿಹಾರ ಮಾಡೋ ಅಂತ ಪ್ರತಿಯೊಂದು ಕೆಲಸಗಳೆಲ್ಲವೂ ಕೂಡ ಗುರುಗಳದೇ ಆಗಿರುತ್ತೆ. ಒಂದ್ ವೇಳೆ ಗುರುಗಳನ್ನೇ ಆ ತಪ್ಪು ಮಾಡ್ಬಿಟ್ರೆ ಅವಾಗ ನಾವು ಗುರುಗಳನ್ನ ಪೂರ್ಣಿಮೆ ಅಂತಂದ್ ಹೇಳ್ಬಿಟ್ಟು ಕರೆಯಕ್ ಆಗಲ್ವಲ್ಲ. ಸೊ ಆ ಗುರು ಅನ್ನೋರು ಏನ್ ಮಾಡ್ತಾರೆ ಅಂದ್ರೆ ಒಂದೊಂದು ಸಣ್ಣ ಸಣ್ಣ ಅಂಶಗಳನ್ನು ಕೂಡ ಈ ಚಂದ್ರ ಕರೆಗೆ ಹೋಗಿ ಮತ್ತೆ ತುಂಬಿ ಪ್ರಕಾಶಮಾನವಾಗಿ ಬೆಳಗೋ ರೀತಿಯಲ್ಲಿ
ಗುರು ತನ್ನಲ್ಲಿ ಸಣ್ಣ ಸಣ್ಣ ತಪ್ಪುಗಳನ್ನು ಕೂಡ ತಿದ್ಕೊಂತ ತಾನು ಶಿಷ್ಯಂದ್ರಗಳನ್ನ ಹಂಗೆ ಉಪದೇಶ ಮಾಡ್ತಾ ಇದ್ದಾಗ ತನ್ನ ಅರಿವಿನ ಜ್ಞಾನವನ್ನು ಪಡ್ಕಂತ ಯಾವುದೇ ತಪ್ಪು ತನ್ನ ಕಡೆಯಿಂದ ಸಮಾಜಕ್ಕೆ ಆಗದೆ ಇರ್ಲಿ ಅನ್ನೋ ರೀತಿಯಲ್ಲಿ ಅವನು ಬಿಂಬಿಸ್ಕೊಂತಾನಲ್ಲ. ಸೊ ಹಾಗಾಗ್ಬಿಟ್ಟು ಅವನನ್ನ ತುಂಬಾ ಎತ್ತರದ ಸ್ಥಾನದಲ್ಲಿ ಇಟ್ಟಿರೋದ್ರಿಂದ ಸಮಾಜದಲ್ಲಿ ಗುರುಗಳಿಂದ ಯಾವುದೇ ರೀತಿಯಾದಂತ ತಪ್ಪುಗಳು ಆಗದೆ ಇರ್ಲಿ ಅನ್ನೋ ಒಂದೇ ಒಂದು ಕಾರಣದಿಂದ ಗುರುಗಳನ್ನ ನಾವು ಪೂರ್ಣಿಮೆ ದಿನದಂದೇ ಆಚರಿಸ್ತೀವಿ. ಹಾಗಾಗಿ ಆಮೇಲೆ ಯಾರಾದ್ರೂ ಒಬ್ಬ ಗುರು ಆಗಿದ್ರೆ ಆ ಗುರುವನ್ನ ಪ್ರತಿಯೊಬ್ರು ಕೂಡ ಅವ್ರ ಶಿಷ್ಯಂದ್ರು ಕೂಡ ತಲೆ ಎತ್ತಿ ನೋಡ್ಬೇಕು. ಗುರು ಮಾತ್ರ ಶಿಷ್ಯಂದ್ರನ್ನ ತಲೆ ಎತ್ತಿ ನೋಡ್ಬೋದು, ಆದ್ರೆ ಶಿಷ್ಯಂದ್ರು ಕೂಡ ಅವ್ರನ್ನ ತಲೆ ಎತ್ತಿ ನೋಡಕ್ಕಾಗಲ್ಲ. ಅವ್ರ ತಲೆ ಬಾಗಿ ಅವ್ರನ್ನ ನಮಸ್ಕರಿಸ್ಬೇಕಾಗತ್ತೆ, ಯಾರು ಗುರುಗಳು. ಸೊ ಗುರುಗಳಿಗೆ ನಾವು ಯಾವುದೇ ರೀತಿಯಾದಂತ ತೊಂದರೆಗಳು ಬರಬಾರ್ದು ಅಂತಂದೇಳಿ, ಆಮೇಲೆ ಗುರುಗಳಿಗೆ ಯಾವುದೇ ರೀತಿಯಾದಂತ ತಪ್ಪನ್ನ ಗುರುಗಳು ಮಾಡದೇ ಇರ್ಲಿ ಅನ್ನೋ ಒಂದೇ ಒಂದು ಕಾರಣ. ಆಮೇಲೆ ಅವ್ರ ಹತ್ರ ಕಲ್ತಿರೋಂತ ಪ್ರತಿಯೊಬ್ಬ ಶಿಷ್ಯಂದ್ರು ಕೂಡ ಯಾವುದೇ ರೀತಿಯಾದಂತ ತಪ್ಪನ್ನ ಮಾಡಿದ್ರೆ ನಿನ್ನ ನಾವು ಗುರುಗಳ ಹತ್ರ ಕರ್ಕೊಂಡು ಹೋಗ್ತೀನಿ ಬಾರ ಇಲ್ಲಿ, ನೀನ್ ತಪ್ಪು ಮಾಡಿದೆಯಲ್ಲ ಆ ಗುರುಗಳ ಹತ್ರ ನನ್ ಕರ್ಕೊಂಡು ಹೋಗ್ತೀನಿ ಬಾ ಇಲ್ಲಿ, ಅವ್ರು ಆದ್ರೆ ನಿನ್ನ ಹತ್ರ ಸರಿಯಾಗಿ ಹೇಳ್ತಾರೆ ಅಂತೇಳಿ. ಯಾವಾಗ ಯಾವ ಶಿಷ್ಯ ತಪ್ಪು ಮಾಡಿರ್ತಾನೋ ಅವನು ಗುರುಗಳ ಹತ್ರ ಹೋದಾಗ ಮತ್ತೆಂದು ಅವನ ತಪ್ಪು ಮಾಡೋದಿಲ್ಲ. ಯಾಕಂದ್ರೆ ಆ ಗುರು ತುಂಬಾ ಮೇರು ವ್ಯಕ್ತಿತ್ವನ ಹೊಂದಿರ್ತಾನೆ. ಅವನ ತಲೆ ಮೇಲ್ಗಡೆ ಆಶೀರ್ವಾದ ತರ ಅವನಿಗೆ ತಲೆ ಮೇಲ್ಗಡೆ ಕೈ ಇಟ್ರೆ ಸಾಕು, ಅವನ್ ಎಂದೂ ಕೂಡ ಯಾವುದೇ ರೀತಿಯಾದಂತ ತಪ್ಪು ಮಾಡದೇ ರೀತಿಯಲ್ಲಿ ಅವನ್ ಜೀವನ ಸುಧಾರಿಸ್ಕೊಂಡು ಹೋಗ್ಲಿ, ಅವನ್ ಜೀವನ ಪಾವನ ಆಗ್ಲಿ ಅಂತಂದೇಳಿ ಗುರುವನ್ನ ತುಂಬಾ ಎತ್ತರದಲ್ಲಿ ಇಟ್ಟಿರ್ತಾರೆ ಸರ್. 100% ಕರೆಕ್ಟ್ ಸರ್. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರಿ. ಸೊ ಗುರು ಪೂರ್ಣಿಮೆ ಅಂದ್ರೆ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ, ಅದು ವಿಶೇಷವಾಗಿ ಪೂರ್ಣಿಮೆ ದಿವಸನೇ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಖುಷಿ ಆಯ್ತು ನಿಮ್ಮೊಂದು. ಪಾಂಡಿಚೇರಿಯಲ್ಲಿ ಹೋಗಿದ್ದೆ ಸರ್. ಪಾಂಡಿಚೇರಿಯಲ್ಲಿ ಅಲ್ಲಿ ಸುಮಾರು ಒಂದು 28 ವರ್ಷ ಕಾಲ ಸುಮಾರು ಸತತ ಅಧ್ಯಯನ ಮಾಡ್ತಾರೆ ಪ್ರತಿಯೊಬ್ರು ಎಲ್ಲ. ಬಟ್ ಅರವಿಂದ್ ಘೋಷ್ ಅವರು ಪ್ರತಿ ಸಲನು ಕೂಡ ಫ್ರೆಂಚ್ ಲೈನ್ ಗೇಟ್ ನೊಳಗಡೆ ಕುತ್ಕೊಂಡು ಅಲ್ಲಿ ಅಧ್ಯಯನ ಮಾಡ್ತಾ ಇದ್ರಂತೆ. ಅಂದ್ರೆ ಸೂರ್ಯನನ್ನ ಧ್ಯಾನ ಮಾಡ್ತಾ ಇದ್ರು ಪ್ರತಿ ಬೆಳಗ್ಗೆ ಧ್ಯಾನ ಮಾಡ್ತಾ ಇದ್ದಾಗ ಅವ್ರಿಗೆ ಒಂದೇ ಒಂದು ವಿಶೇಷ ಏನಪ್ಪಾ ಅಂದ್ರೆ, ಸೂರ್ಯ ಎಂದಾದ್ರೂ ಈ ಸಮುದ್ರದ ಕೆಳಭಾಗದಿಂದ ಮೇಲ್ ಬರ್ತಾನ ಅಂತ ಹೇಳಿ. ಸೊ ಅವಾಗ ಅವ್ರು ಕಂಡ್ಕೊಂಡಿದ್ದೇನಪ್ಪಾ ಅಂತಂದ್ ಹೇಳಿದ್ರೆ, ಗುರು ಆಗಿರೋನು ಸೂರ್ಯ ಎಂದೂ ಅಲ್ಲಿ ಕೆಳಗಡೆ ಮೇಲ್ಮಟ್ಟದಿಂದ ಬರ್ಲಿಲ್ವಂತೆ. ಅವಾಗ ಅವ್ರು ಕಂಡ್ಕೊಂಡಂತ ಅನುಭವ ಏನಪ್ಪಾ ಅಂತಂದ್ ಹೇಳಿದ್ರೆ, ಗುರು ಆಗಿರೋನಿಗೆ ಆತ್ಮ ಸಾಕ್ಷಾತ್ಕಾರ ಆಗತ್ತಂತೆ. ಯಾವಾಗ ಗುರುವಿಗೆ ಆತ್ಮ ಸಾಕ್ಷಾತ್ಕಾರ ಆಗಿರತ್ತೋ ಆ ಆತ್ಮ ಸಾಕ್ಷಾತ್ಕಾರನ ಅವ್ರು ಇಟ್ಕೊಂಡ್ರೆ ಅದು ಸಾಕ್ಷಾತ್ಕಾರ ಅಲ್ಲ. ಅದು ಆ ಆತ್ಮ ಸಾಕ್ಷಾತ್ಕಾರ ಆಗಿರೋದನ್ನ ಸಮಾಜಕ್ಕೆ ಸಾಕಾರ ಆಗುವ ರೀತಿಯಲ್ಲಿ ಅವ್ರು ನೋಡ್ಕೊಳ್ಳೋದು. ಆಗ ಮಾತ್ರ ಆ ಗುರುವಿನ ಪರಿಪೂರ್ಣವಾದಂತ ವ್ಯಕ್ತಿತ್ವ ಆ ಸಮಾಜಕ್ಕೆ ದೊರೆಯುತ್ತಂತೆ. ಸೊ ಹಾಗಾಗಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳೋದ್ರ ಜೊತೆಲಿ ಸಮಾಜದ ಸಾಕಾರ ಮಾಡೋದೇನಿದೆ, ಸಮಾಜಕ್ಕೆ ಸಾಕ್ಷಾತ್ಕಾರ ಮಾಡೋದಿದೆ ಅಲ್ಲ, ಅದು ಗುರುವಿನ ಮೊದಲನೇ ಆದ್ಯತೆ ಮತ್ತೆ ಕೆಲಸ ಅಂತೆ. ನಿಜ ಸರ್, ನಿಜ. ಸೊ ಹಾಗಾಗಿ ಗುರು ಪೂರ್ಣಿಮೆ ಅನ್ನೋದು ಬಹಳ ಮಹತ್ವದ ವಿಶೇಷ ಸರ್. ನಿಜ. ಹಾಗಾಗಿ ಎಲ್ರಿಗೂ ಕೂಡ ಗುರು ಪೂರ್ಣಿಮೆ ಶುಭಾಶಯಗಳನ್ನು ನೀವು ಎಲ್ಲರೂ ಹೇಳಿದ್ರಿ. ನಮಗೂ ಕೂಡ ಗುರುಗಳು ಎಷ್ಟೊಂದ್ ಜನ ಒಬ್ರ ಎಲ್ಲರೂ ಅರಿವೇ ಗುರು, ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗವಯ್ಯ ಅಂತಂದ್ ಹೇಳ್ಬಿಟ್ಟು ಯಾರ್ಯಾರಿಗೆ ಈ ಮಂತ್ರಗಳು ಅವು ಕೂಡ ಗುರುಗಳು. ಆಮೇಲೆ ಹರಿವು ಅದು ಕೂಡ ಗುರು. ದಯೆ, ಯಾರಿಗಾದ್ರೂ ನಾವು ಕರುಣೆ ಅನ್ನೋದೊಂದು ಕರುಣೆ, ದಯೆ, ಇವೆಲ್ಲವೂ ಕೂಡ ಕೆಲವೊಂದು ಪದಗಳೇನಿದಾವಲ್ಲ ಅವುಗಳು ಕೂಡ ಗುರುಗಳಾಗಿ ಬರ್ತವೆ. ಕ್ಷಮಾಪಣೆ, ಇದಕ್ಕಿಂತ ದೊಡ್ಡದಾದಂತ ಗುರು ಯಾರು ಇಲ್ಲ. ಎಷ್ಟೋ ಜನಗಳಿಗೆ ನಾವು ಎಷ್ಟೋ ತಪ್ಪು ಮಾಡ್ಬಿಟ್ಟಿರ್ತಾರೆ, ಗುರುವಿನ ಮುಖಾಂತರ ಅದೇನಾದ್ರೂ ಕ್ಷಮಾಪಣೆ ಸಿಕ್ತ ಅಂದ್ರೆ ಅದಕ್ಕಿಂತ ದೊಡ್ಡದಾಗಿರೋಂತ ಯಾವುದೇ ಆದ ಪಶ್ಚಾತ್ತಾಪಕ್ಕಿಂತ ಯಾವ್ದು ದೊಡ್ಡದ್ ಗುರು ಇದೆ. ನಾವು ಎಷ್ಟೆಲ್ಲಾ ತಪ್ಪುಗಳನ್ನ ಮಾಡ್ತೀವಿ, ಆದ್ರೆ ಅದನ್ನ ಪಶ್ಚಾತ್ತಾಪದ ರೀತಿಯಲ್ಲಿ ನಾವೇನಾದ್ರೂ ಅರಿವು ಮೂಡಿಸ್ಕೊಂಡ್ರೆ ಅದಕ್ಕಿಂತ ದೊಡ್ಡದಂತ ಗುರು ಯಾರು ಇಲ್ಲ. ಸೊ ಹಾಗಾಗಿ ತುಂಬಾ ತಿಳಿದಂತವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಗುರುವಿನ ಜೊತೆಯಲ್ಲಿನೂ ಕೂಡ ಗುರುವಿನ ಹತ್ರ ಹೋದ್ರೆ ಇವು ಸಿಗ್ತವೆ, ಗುರುವಿನಿಂದ ಸಿಗಲ್ಲ. ಗುರು ಇಲ್ದೇ ಇದ್ರೆ ಸಿಗೋದಿಲ್ಲ. ಹಾಗಾಗಿ ಗುರುವಿನ ಗುಲಾಮನ ಆಗದ ತನಕ ದೊರೆಯದಣ್ಣ ಮುಕುತಿ ಅಂತಂದೇಳಿ ದೊಡ್ಡ ದೊಡ್ಡ ದಾರ್ಶನಿಕರೇ ನಮ್ಮ ಸನಾತನ ಧರ್ಮದ ಋಷಿ ಮುನಿಗಳೇ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಆಮೇಲೆ ಅದು ಜಾಬಾಲ ಅಂತೇಳಿ ಒಬ್ಬ ಋಷಿ ಇದ್ದ. ಆ ಋಷಿಗೆ ತಂದೆ ಯಾರು ಅನ್ನೋದ್ ಗೊತ್ತಿರ್ಲಿಲ್ಲ. ಆಗ ಅವ್ರ ತಾಯಿನ ಕೇಳ್ಕೊಂಬ ಅಂತೇಳಿ ಗುರುಗಳು ಹೇಳ್ತಾರೆ.
ಆವಾಗ ಅವ್ರ ಗುರುಗಳು ಕೇಳಿದಾಗ ಅವ್ರ ತಾಯಿಗೆ ಕೇಳಿದಾಗ ತಾಯಿ ಹೇಳ್ತಾಳೆ, ನಿನ್ನ ತಂದೆ ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ಆದ್ರೆ ನೀನು ನನ್ನ ಮಗ ಅನ್ನೋದು ಮಾತ್ರ ನನಗೆ ಗೊತ್ತು ಅಂತೇಳಿ ಅವ್ರ ತಾಯಿ ಹೇಳ್ತಾಳೆ. ಆಗ ಅದೇ ಉತ್ತರವನ್ನ ಹೋಗಿ ಅವ್ರ ತಾಯಿ ಹೇಳ್ತಾನೆ, ಯಾರು ಗುರುಗಳ ಹತ್ರ, ನನ್ನ ತಾಯಿ ಹೇಳಿದ್ದು ಇಷ್ಟು, ನನಗೆ ನನ್ನ ತಂದೆ ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ಆದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅದೇ ಸತ್ಯ ಅಂತ ಹೇಳ್ತಾನೆ. ಅವಾಗ ಅವ್ರನ್ನ ಗುರುಗಳಾಗಿ ಆವಾಗಿನ ಕಾಲದಲ್ಲಿ ಗುರುಗಳು ಆ ಜಾಬಾಲನ್ನ ಶಿಷ್ಯನನ್ನಾಗಿ ಸ್ವೀಕರಿಸಿದ್ರೆ. ಮುಂದೆ ಇದೇ ಜಾಬಾಲ ಶ್ರೀರಾಮನವ್ರಿಗೆ ಗುರುಗಳಾಗಿದ್ದ. ನಿಮ್ಗೂ ಗೊತ್ತಿರ್ಬೋದು, ರಾಮಾಯಣದಲ್ಲಿ ಬರ್ತಾ ಇದ್ದಾಗ ಜಾಬಾಲ ಅನ್ನುವಂತ ಒಬ್ಬ ಗುರುನು ಕೂಡ ಶ್ರೀರಾಮನವರಿಗೆ ಗುರುಗಳಾಗಿದ್ರು ಅನ್ನೋದು ಬರುತ್ತೆ ನೋಡಿ. ಹೀಗೆ ಸತ್ಯ ಅನ್ನೋದನ್ನ ಯಾರು ಅರಿವನ್ನು ಮೂಡಿಸ್ಕೊಂಡು ಗುರುಗಳು ಬೋಧನೆ ಮಾಡಿಸ್ತಾರೋ ಅವರೆಲ್ಲ ಗುರುಗಳೇ. ಆಮೇಲೆ ಅವ್ರ ಹತ್ರ ಕಲ್ತರೆಲ್ಲರೂ ಕೂಡ ಮುಂದೆ ದೊಡ್ಡ ದೊಡ್ಡ ಗುರುಗಳಾಗೋಂತ ಒಂದು ಇದು ಇರುತ್ತೆ. ಖಂಡಿತ ಸರ್, ಖಂಡಿತ 100% ನಿಜ ಸರ್ ನೀವು ಹೇಳಿದ್ದು. ಅರಿಸ್ಟಾಟಲ್ ಜಗತ್ತಿನಲ್ಲೇ ಮಹಾನ್ ಗುರು ಅಂತೇಳಿ ಕರೀತಾರ ಅವನ್ನ. ಸೊ ಅವನ ಗುರು ಸಾಕ್ರೆಟಿಸ್. ಹೌದು. ಸೊ ಸಾಕ್ರೆಟಿಸ್ ಹತ್ರ ಸಾಕ್ರೆಟಿಸ್ ಏನ್ ಹೇಳ, ಸತ್ಯವೇ ಪ್ರಕಾಶಮಯ ಅಂತ ಹೇಳಿದ್ರೆ. ಸೊ ಸತ್ಯನ ಯಾರು ಹೇಳ್ತಾರೋ ಅವ್ನ ವಿಷನ್ ಹಾಕಿ ಕೊಂದ್ರ ಅವಾಗಿನ ಟೈಮ್ ನಲ್ಲಿ. ನಿಜ. ಆದ್ರೆ ಇವತ್ತು ಕೂಡ ನಾವು ಸಾಕ್ರೆಟಿಸ್ ಅನ್ನ ನೆನೆಸ್ತೀವಿ. ಯಾಕಂದ್ರೆ ಸಾಕ್ರೆಟಿಸ್ ಹೇಳದಂತ ಎಲ್ಲಾ ವಿಷಯಗಳು ಕೂಡ ಸತ್ಯಮಯವಾಗಿದ್ವು. ಹೌದು. ಆಮೇಲೆ ಅವು ಪ್ರಕಾಶಮಯವಾಗಿದ್ವು. ಅರಿಸ್ಟಾಟಲ್ ಎಲ್ಲಾ ಬುಕ್ಸ್ ಗಳ ಫಾದರ್ ಅಂತ ಕರಿತೀವಿ. ಆದ್ರೂ ಅವರು ಸಾಕ್ರೆಟಿಸ್ ಅರಿಸ್ಟಾಟಲ್ ಗುರು ಆಗಿದ್ರು. ಸೊ ವಿಶ್ವವನ್ನೇ ಬೆಳಗಿದಂತ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಗುರುಗಳಾಗಿದ್ರು. ಸೊ ಅಕ್ಷರಧಾಮವನ್ನ ಕಟ್ಟಿದಂತ ಗುರುಗಳು ನಾರಾಯಣ್ ಗುರುಗಳು ಆಗಿದ್ರು. ಸೊ ಸ್ವತಃ ನಮ್ಮ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಅವ್ರ ಪಾದದ ಕೆಳಗಡೆ ಕುತ್ಕೊಂತ ಇದ್ರು ಅಕ್ಷರಧಾಮದ ಗುರುಗಳ ಹತ್ರ. ಹೌದು. ಸೊ ಹಾಗಾಗಿ ಗುರುವಿನ ಮಹಿಮೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ. ಅದು ಒಂದು ನಮ್ದು ಅನಂತ ಸಂಸಾರ ಸಾರ ಸೌಖ್ಯಾಭಿದ್ಯಂ ಗುರು ಭಕ್ತಿ ದಾದ್ಯಂ ಅಂತ ಹೇಳಿ ಒಂದು ಶ್ಲೋಕನೇ ಇದೆ ಸರ್. ಹೌದು ಹೌದು. ಸೊ ಹಾಗಾಗಿ ಗುರುಗಳ ಗುಲಾಮರಾಗಿ ನಾವು ಬಾಳೋಣ, ಅವರ ಭಕ್ತಿಗೆ ಚರಣಗಳಿಗೆ ನಮ್ಮ ಸೇವೆನ ಅರ್ಪಿಸಿ ನಮ್ಮ ಜೀವನವನ್ನ ಮುಕ್ತಿ ಪಡ್ಕೊಳ್ಳೋಣ ಅನ್ನೋದು ಒಂದೇ ನಮ್ಮ ಕಳಕಳಿಯಾದಂತ ಪ್ರಾರ್ಥನೆ ಸರ್. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ಕೂಡ ಗುರುಗಳಿಗೆ ಶರಣಾಗೋಣ. ಹಿಂದೆ ಗುರು ಅಂತಕ್ಕಂಥದ್ದು ಬಿಟ್ಟರೆ ಮುಂದೆ ಗುರಿ ತಂತಾನೆ ಮುಟ್ತೀವಿ ಅಂತಕ್ಕಂಥದ್ದು ಎಲ್ಲರ ಒಂದು ಗುರುಗಳ ಮಾರ್ಗದರ್ಶನದಲ್ಲಿ ಹೇಳಿರ್ತಕ್ಕಂಥ ಮಾತುಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರಿ. ಹೀಗೆ ಕರೆ ಮಾಡ್ತಾ ಇರಿ ಸರ್. ಇನ್ನಷ್ಟು ವಿಚಾರಗಳು ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸರ್. ಒಳ್ಳೆಯದಾಗಲಿ ಸರ್. ನಮಸ್ಕಾರ, ಶುಭೋದಯ. ಥ್ಯಾಂಕ್ ಯು ಸರ್. ಒಳ್ಳೆ ನಮಸ್ತೆ. ಎಸ್ ವೀಕ್ಷಕರ, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿದೆ. ಸೊ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ವಿಚಾರವನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ನಡೀತಾ ಇರ್ತಕ್ಕಂಥ ಕೊನೆಯ ಇನ್ನು 3ನೇ ಟೆಸ್ಟ್ನ ಕೊನೆಯ ದಿವಸ ಭಾರತ ಗೆಲ್ಲಲಿಕ್ಕೆ ಹೆಚ್ಚು ಕಡಿಮೆ 140 ರನ್ಗಳ ಅವಶ್ಯಕತೆ ಇದೆ. 53 ರನ್ನೇನೋ ಮಾಡಿದ್ದಾರೆ. ಸೊ ಸ್ವಲ್ಪ ಕಷ್ಟ ಇದೆ ಅಂತಲೇ ಹೇಳ್ಬೋದು. ಏಕೆಂದರೆ ಈಗಾಗಲೇ ಪ್ರಮುಖ 4 ವಿಕೆಟ್ಗಳನ್ನ 53ರಿಂದ 54 ರನ್ನಿಗೆ ಕಳ್ಕೊಂಡಿದ್ದಾರೆ. ಸೊ ಬೈ ಗಾಡ್ ಗ್ರೇಸ್, ಫಿಂಗರ್ ಕ್ರಾಸ್, ಇವತ್ತಿನ ಪಂದ್ಯವನ್ನು ಗೆಲ್ಲೋದ್ರ ಮೂಲಕ 2-1 ಮುನ್ನಡೆಯನ್ನು ಪಡ್ಕೊಳ್ಳಿ ಭಾರತ ತಂಡ ಅಂತ ಎಲ್ಲ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳ ಹಾರೈಕೆ. ಸೊ ನಾವು ಕೂಡ V1 ವಾಹಿನಿ ವತಿಯಿಂದ ನಮ್ಮ ಭಾರತ ತಂಡಕ್ಕೆ ಶುಭಾಶಯವನ್ನು ಕಳಿಸೋಣ. ಆ ಮೂಲಕ ಭಾರತ ತಂಡ ವಿಜಯಿ ಆಗಲಿ ಅಂತ ಹಾರೈಸ್ತಾ, ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತೀನಿ. ಮತ್ತು ನಾಳೆ ಬೆಳಗ್ಗೆ ಎಂದಿನಂತೆ 10:30ರಿಂದ 11:30 ನೇರ ಪ್ರಸಾರದಲ್ಲಿ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ V1 ವಾಹಿನಿ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ, ನಮಗೆ ಶುಭ ಹಾರೈಸ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಶುಭಮಸ್ತು.